ಓಂ ಶಾಂತಿ ಅವರೇ, ನಿಮ್ಗೆ ಯಾವ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಎಲ್ಲರಿಗೂ ಸದಾ ಒಳ್ಳೆಯದಾಗಲಿ ಇವರೇ. ಗುರುದೈವ ರಕ್ಷಣೆ ಮಾಡಲಿ. ಇವರ ಸ್ವಪ್ನಗಳು ಅಥವಾ ಕನಸುಗಳು, ಕೆಟ್ಟ ಕನಸುಗಳು, ಒಳ್ಳೆಯ ಕನಸುಗಳು, ರಾತ್ರಿ 12 ಗಂಟೆಗೆ ಬೀಳ್ತದೆ ಕನಸುಗಳು, ಅವುಗಳಿಗೇನು ಫಲ? ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಗೆ ಕನಸುಗಳು ಬಿದ್ದರೆ ಅದಕ್ಕೇನು ಫಲ ಸಿಗುತ್ತೆ? ಏನು ಒಳ್ಳೆಯದ ಕೆಟ್ಟದ? ಹೋಗಲಿ, ಬೆಳಗ್ಗೆ 5:15 ಬ್ರಾಹ್ಮಿ ಮುಹೂರ್ತ, ಅವಾಗೇನಾದರೂ ದುಡ್ಡು ಬರೋದು, ಕನಸಿನಲ್ಲಿ ದುಡ್ಡುಗಳು ಕಾಣೋದು, ಅಥವಾ ಬಂಗಾರ ಕಾಣಿಸೋದು, ಒಡವೆಗಳು, ಮೂಟೆಗಟ್ಟಲೆ ಒಡವೆಗಳು, ಪೆಟ್ಟಿಗಳೇ ಒಡವೆಗಳು, ಚಿನ್ನದ ನಾಣ್ಯಗಳು, ನಕ್ಲೆಸ್ಗಳು, ವಜ್ರ ವೈಢೂರ್ಯಗಳು, ಇದೆಲ್ಲ ಕನಸಿನಲ್ಲಿ ಬೆಳಗ್ಗೆ 5:15 ಬಂತು ಅಂತ ಇಟ್ಕೊಳ್ಳಿ ಕನಸು. ಅದಕ್ಕೇನ ಫಲ ಸಿಗುತ್ತಾ? ಬಂಗಾರದ ಒಡವೆಗಳಿಗೆ ಬೇಜಾನ್ ಬಂಗಾರ ಒಡವೆಗಳು ಕಾಣಿಸಿರುತ್ತೆ. ಎಲ್ಲೋ ಒಂದು ಬೆಟ್ಟದ ಗುಹೆನಲ್ಲೂ, ಯಾವುದೋ ದೇವಸ್ಥಾನ, ಹಳೆ ದೇವಸ್ಥಾನದ ಹತ್ರನೋ, ಯಾವುದೋ ಹಳೆಯ ಮನೆ ಹತ್ರನೋ, ಎಲ್ಲೋ ರೋಡಲ್ಲಿ ಹೋಗೋವಾಗ ಕನಸಿನಲ್ಲಿ ನಾನು ಹೇಳ್ತಾ ಇರೋದು ಕನಸಿನಲ್ಲಿ, ಸ್ವಪ್ನದಲ್ಲಿ, ಡ್ರೀಮ್ಸ್ ಅಲ್ಲಿ ಬಂಗಾರ ಸಿಕ್ಬಿಡುತ್ತೆ ಕನಸಿನಲ್ಲಿ. ಓ ಅಮ್ಮ, ಆಸೆ ಏನು ಮಾಡೋದು? ಆಸೆ ಅಲ್ವಾ? ಆಸೆ ಅನ್ನೋದು ದೊಡ್ಡದಲ್ವ? ಎಲ್ಲರೂ ಬಡವರಿಗೆ ಆಸೆ ಅನ್ನೋದು ದೊಡ್ಡದ್ರಿ. ಪಾಪ ಏನು ಮಾಡೋದು? ಬಡವ್ರು ಕಷ್ಟದಲ್ಲಿ ಇರ್ತಾರಲ್ವ. ಏನೋ 3 ಕಾಸು ಸಿಕ್ಬಿಟ್ರೆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಏನೋ ಒಂದು 100 ಗ್ರಾಮ್ 50 ಗ್ರಾಮ್ 1 kg ಬಂಗಾರ ಸಿಕ್ಬಿಟ್ರೆ ಏನೋ ಒಂದಷ್ಟು ಜೀವನದಲ್ಲಿ ಸೆಟ್ಲ್ ಆಗ್ಬೋದು, ದಾರಿದ್ರ್ಯ ಎಲ್ಲ ಕಳೆದೋಗುತ್ತೆ, ಕಷ್ಟಗಳೆಲ್ಲ ಕಳೆದೋಗುತ್ತೆ ಅಂತ ಯಾವಾಗೋ ಚಿಂತೆ ಮಾಡ್ತಾರೆ ಬಡವರು ಅಲ್ವಾ. ಬಡವರು ಪಾಪ ಈಗ ಎಷ್ಟು ದುಡಿದ್ರೂ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಸಿಟಿನಲ್ಲಿರೋರು ಬಾಡಿಗೆ ಕಟ್ಟೋಕ್ಕಾಗಲ್ಲ. ಬೆಳಗ್ಗೆಯಿಂದ ಸಂಜೆ ಪಾರ್ಟ್ ಟೈಮ್, ಅವಾಗೂ ಡ್ಯೂಟಿ ಆದಮೇಲೆ ದುಡಿದ್ರು ಕೂಡ ಅವರು ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅವಾಗ ಕನಸು ಬರುತ್ತೆ. ಅಂಥವ್ರಿಗೆ ಕನಸು ಬಂದ್ಬಿಟ್ಟ, ಕನಸಿನಲ್ಲಿ ದುಡ್ಡುಗಳು ಕಟ್ಟುಗಳೇ ಕಂತೆನೇ. ಅಯ್ಯೋ ಅಷ್ಟೇ ಯಾಕೆ, ರೋಡಲ್ಲೆಲ್ಲೋ ಕನಸಿನಲ್ಲಿ ಒಂದು 150, 500, 1000 ಸಿಕ್ಬಿಟ್ರೆ, ಅಮ್ಮಮ್ಮ ಅಂದ್ರೆ ಒಂದು 2-3 ನೋಟ್ ಸಿಕ್ಬಿಟ್ರೆ ಕನಸಿನಲ್ಲಿ ಎಲ್ಲೆಲ್ಲಿ ಖುಷಿ ಆಗ್ಬಿಡುತ್ತೆ. ಆ ಭಗವಂತ ಗುರು ಅಪ್ಪ ಯಾರ ಪುಣ್ಯನೋ ಫಲನೋ ಆಶೀರ್ವಾದನೋ ಸಿಕ್ಬಿಡ್ತಲ್ಲ, ನನ್ನ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋ ಆಸೆ ಕನಸಿನಲ್ಲಿ ಹೊತ್ಕೊಂಡಿರ್ತಾರೆ. ಕನಸಿನಲ್ಲಿ ಆ ಹಣ ಕಾಣಿಸಿದ ತಕ್ಷಣ ಎತ್ಕೊಬಿಡ್ತಾರೆ. ಆಸೆಯಿಂದ ಎತ್ಕೊಳ್ತಾರೆ, ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ. ಈಗ ಬಂಗಾರ ಸಿಕ್ಕಲಿ ಅದೇ ಥರ ಎತ್ಕೊಳ್ತಾರೆ, ಹಣ ಸಿಕ್ಕಲಿ ಅದೇ ಥರ ಎತ್ಕೊಳ್ತಾರೆ ಅಲ್ವಾ. ಬಹಳ ಮುಖ್ಯವಾಗಿ ಬಂಗಾರ, ಹಣ, ಇದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ಕನಸು ಅವ್ರಿಗಿರುತ್ತಲ್ಲಿ. ಯಾಕಂದರೆ ಹಗಲೊತ್ತಲು ಅವರು ಅವ್ರದ್ದೇ ಆದ ಕಷ್ಟಗಳು, ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸಿರ್ತಾರೆ, ಫೀಸ್ ಕಟ್ಟಬೇಕು, ಡೊನೇಷನ್ ಕಟ್ಟಬೇಕು, ಇನ್ನೇನೋ ಸಾಲ ಇರುತ್ತೆ, ಸಾಲಗಾರರು ಕಾಟ ಇರುತ್ತೆ, ಇಲ್ಲ ಬಾಡಿಗೆ ಕಟ್ಟಬೇಕು, ಬಾಡಿಗೆಗಳು ಎಷ್ಟೋ ವರ್ಷಗಳಿಂದ ಕಟ್ಟಿ ಸುಸ್ತಾಗಿ ಹೋಗಿರ್ತಾರೆ. ಆ ಓನರ್ಗಳು ಬೈಸ್ಕೊಂಡಿರ್ತಾರೆ ಇವರು. ಪಾಪ ಅವ್ರದ್ದು ತಪ್ಪಿಲ್ಲ, ಓನರ್ಗಳದ್ದು, ಅವರು ಬಂಡವಾಳ ಹಾಕಿರ್ತಾರಲ್ಲ ಮನೆಗೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಾಡಿಗೆ ಕೇಳಲೇಬೇಕು. ಇವ್ರು ಕಟ್ಟಿಲ್ಲ ಅಂದ್ರೆ ಅವ್ರೇನು ಸುಮ್ಮನೆ ಇರ್ತಾರೆ? ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ ಇವೆಲ್ಲ ಕಟ್ಟಿಲ್ಲ. ಸರಿ, ಕಷ್ಟ ಎಲ್ಲ ಇರ್ತದೆ. ಆ ಟೈಮಲ್ಲಿ ಕನಸಿನಲ್ಲಿ ಬಂದುಬಿಟ್ರೆ, ದುಡ್ಡು ಇಷ್ಟು ಸಿಕ್ಬಿಟ್ರೆ, ಏನೋ ಒಂದು ಕಂತೆ ಸಿಕ್ಬಿಟ್ರೆ, ಹೋಗಲಿ ಒಂದಷ್ಟು ಬಂಗಾರ ಕಾಣಿಸ್ಬಿಟ್ರೆ, ಒಡವೆಗಳು, ಏನಾಗುತ್ತೆ ಯೋಚನೆ ಮಾಡಿ ನೋಡ್ರಿ. ಏನೋ ಕಷ್ಟ ಪರಿಹಾರ ಆಗುತ್ತೆ ಇದರಿಂದ ಅನ್ನೋದು ಒಂದು ಆಸೆ ಅಲ್ವಾ ಎಲ್ಲರೂ. ದುರಾದೃಷ್ಟ ಅಂದರೆ ಆಮೇಲೆ ನೋಡ್ರಿ ಎಚ್ಚರಿಕೆ ಆಗುತ್ತೆ. ನೋಡ್ತೀವಿ ಕನಸಿನಲ್ಲಿದ್ದದ್ದು ಖುಷಿ, ಕನಸಿನಲ್ಲಿದ್ದದ್ದು ಎಮೋಷನ್ನು, ಆನಂದ ಇಲ್ಲಿರಲ್ಲ. ಎಚ್ಚರಿಕೆ ಆಗಿದ ತಕ್ಷಣ ಇನ್ನೂ ಎಲ್ಲೆಲ್ಲಿ ದುಃಖ ಶುರುವಾಗುತ್ತೆ. ಯಾಕಂದರೆ ಅದೆಲ್ಲ ಕನಸು, ನಮಗೆ ಎಚ್ಚರಿಕೆ ಆಗಿರುತ್ತೆ. ಇಲ್ಲೇನಿಲ್ಲ, ಅಕ್ಕಪಕ್ಕ ಯಾರೋ ಮಲ್ಕೊಂಡಿರ್ತಾರೆ, ಇಲ್ಲ ಗೊರಕೆ ಹೊಡಿರ್ತಾರೆ, ಯಾರೋ ಸೌಂಡ್ ಮಾಡ್ತಿರ್ತಾರೆ, ಇನ್ಯಾವುದೋ ಪ್ರಾಣಿ, ನಾಯಿನೋ ಇನ್ನೊಂದೋ ಮತ್ತೊಂದೋ ಕೋಳಿನೋ ಕೊಕ್ಕನೋ ಹೊರಗಡೆ ಸೌಂಡ್ ಮಾಡ್ತಾ ಇರುತ್ತೆ. ಅದು ಬಿಟ್ರೆ ಇಲ್ಲ, ಯಾರೋ ಮೈಕ್ ಹಾಕ್ಬಿಟ್ಟು ಡಿ ಜೆ ಸೌಂಡ್ ಅಕ್ಕಪಕ್ಕ ಮನೇಲಿ ಇಟ್ಬಿಟ್ಟಿರ್ತಾರೆ. ನಮ್ಮ ದುರಾದೃಷ್ಟ ನೋಡ್ರಿ, ಕನಸಿನಲ್ಲೇನೋ ಬಂಗಾರ ಸಿಕ್ತು, ದುಡ್ಡು ಸಿಕ್ತು, ಅಯ್ಯೋ ಸಾಲಗಳ ಪ್ರಾಬ್ಲಮ್ಮು, ಅಯ್ಯೋ ಕಳ್ಕೊಬಿಡ್ತೀವಿ, ಅಯ್ಯೋ ದಾರಿದ್ರ್ಯ ಕಳೀತು, ಅಯ್ಯೋ ಏನೋ ಸಮಸ್ಯೆ ಬಗ್ಗೆ ಆಸೆ ಹಾಕ್ಕೊಂಬಿಟ್ಟು ಅಲ್ಲಿ ಕೂತ್ಕೊಂಡಿರ್ತೀವಿ ನಾವು. ಭಗವಂತ ಒಳ್ಳೇದು ಮಾಡ್ದ, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವು, ಹಣ ಸಿಕ್ಬಿಟ್ಟಿದೆ, ಬಂಗಾರ ಸಿಕ್ಬಿಟ್ಟಿದೆ, ದುಡ್ಡು ಸಿಕ್ಬಿಟ್ಟಿದೆ ಅಂತ. ನಮ್ಮ ಟೈಮ್ ಸರಿಲ್ಲೂ, ನಮ್ಮ ಕರ್ಮನೇ ಎಷ್ಟೋ, ನಮ್ಮ ಮನೆ ಬರೋಣ ಎಷ್ಟೋ, ಎಚ್ಚರಿಕೆ ಆಗ್ಬಿಡುತ್ತೆ. ಎಚ್ಚರಿಕೆ ಆದಾಗ ನೋಡ್ತೀವಿ, ಹಿಂಗೆ ಎಚ್ಚರಿಕೆ ಆಯಿತು, ಏನು ಎಚ್ಚರಿಕೆ ಆಯಿತು, ಎಲ್ಲಿದ್ದೀವಿ ಈಗ ನಾವು, ಯಾವ ಊರಲ್ಲಿದ್ದೀವಿ, ಎಲ್ಲಿ ಮಲ್ಕೊಂಡಿದ್ದೀವಿ, ಯಾವ ಕಡೆ ಇದ್ದೀವಿ, ಏನೂ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ಶಾಕ್ನಲ್ಲಿರ್ತೀವಿ. ಯಾಕಂದರೆ ಕಂತೆ ದುಡ್ಡು ಸಿಗಿರುತ್ತೆ ಕನಸಿನಲ್ಲಿ, ಕೆ ಜಿ ಬಂಗಾರ ಸಿಕ್ಕಿರುತ್ತೆ. ನಮ್ಮ ಕಷ್ಟ ಎಷ್ಟೋ ದಿನಗಳಿಂದ ಇರುತ್ತೆ. ಆ ಕಷ್ಟ ಅಪ್ಪ ಯಾರು ಹೇಳೋದು ಬೇಡ ಬಿಡ್ರಿ. ಸಾಲಗಾರರ ಕಾಟ ಅದು ಹೆಂಗೆ ಒಗ್ದಿರ್ತಾರೋ ಒಬ್ಬೊಬ್ಬ ನಮಗೆ ಗೊತ್ತಿಲ್ಲ.
ಸಾಲಗಾರರು ಹೆಂಗೆ ಹೋಗ್ದಿರ್ತಾರೆ ಗೊತ್ತಿಲ್ಲ, ಮನೆ ಹತ್ರ ಮರ್ಯಾದೆ ತೆಗ್ದಿರ್ತಾರೆ, ಅಂಗಡಿ ಹತ್ರ ಮರ್ಯಾದೆ ತೆಗ್ದಿರ್ತಾರೆ, ಆಫೀಸ್ನಲ್ಲಿ ಮರ್ಯಾದೆ ತೆಗ್ದಿರ್ತಾರೆ, ಫೋನ್ಗಳಲ್ಲಿ ಪದೇ 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 ಮಾಡಿ ಸಾಲದಕ್ಕೆ ಯಾರ್ಯಾರ ಕೈಯಲ್ಲೋ ಭಯ ಇಕ್ಸಿರ್ತಾರೆ ನಮಗೆ, ಇವ್ರನ್ನ ಬಿಟ್ಟು ಭಯ ಹಾಕ್ಸಿರ್ತಾರೆ. ಅದು ಟೂ ವೀಲರ್ ಸಾಲ ಇರಲಿ, ಕಾರ್ ಸಾಲ ಇರಲಿ, ಆಟೋ ಸಾಲ ಇರಲಿ, ಇನ್ನೊಂದು ಮತ್ತೊಂದು ಯಾವುದೋ ಮನೆ ಮೇಲೆ, ಅಂಗಡಿ ಮೇಲೆ, ಹೋಟ್ಲ್ ಮೇಲೆ, ನೀವು ಯಾವುದ್ರ ಮೇಲೆ ಮಾಡಿದ್ರೋ ಸಾಲ ಗೊತ್ತಿಲ್ಲ, ಅವ್ರ ಕಾಟ ಆಗ್ತದೆ. ಈಗ ಕನಸಿನಲ್ಲಿ ಕಂತೆ ದುಡ್ಡು ಸಿಕ್ಕಿದ್ದೆ, ಒಡವೆ ಸಿಕ್ಕಿದೆ. ದುರಾದೃಷ್ಟ ಅಂದರೆ ಎಚ್ಚರಿಕೆ ಆಗ್ತದೆ, ನೋಡ್ತೀವಿ ಯಾವುದೋ ಕೋಳಿ ಕೊಕ್ಕನೋ ಕತ್ತೆನೋ ನಾಯಿನೋ ಯಾವುದೋ ಹಾರಿಸ್ತಾ ಇರುತ್ತೆ, ಕೂಗ್ತಾ ಇರುತ್ತೆ. ಇಲ್ಲ ಯಾರೋ ಗಲಾಟೆ ಮಾಡ್ತಿರ್ತಾರೆ ಮನೆಯಲ್ಲಿ, ಅಡುಗೆ ಮಾಡೋರೋ ಇನ್ನೊಂದು ಮತ್ತೊಂದು ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸೌಂಡು. ಎಚ್ಚರಿಕೆ ಆದಮೇಲೆ ನೋಡ್ತೀವಿ ರೀ, ಏನಿರಲ್ಲ ರೀ, ಏನು ಕರ್ಮ ರೀ ಇದು. ಬೇಕಾ ಇದು ಜೀವನ? ಈ ರೀತಿ ಎಲ್ಲ ಬೇಕಾ ಸೀನ್ಗಳು ನಮಗೆ? ಯಾರೇ ಕೊಡ್ತಾರೆ ಸೀನ್ಗಳು ನಮಗೆ? ಅಲ್ಲ ನಾವೇನು ಕೇಳಿದ್ವ ಈ ರೀತಿ ಸೀನ್ ಕೊಡೋ ಅಂತ? ಹಣ ಕೊಡೋ ಅಂತ ಕೇಳಿದ್ವ ಕನಸಿನಲ್ಲಿ ಹಣ ಕೊಡೋ ಅಂತ ಕೇಳಿದ್ವ, ದುಡ್ಡು ಕೊಡೋ ಅಂತ ಕೇಳಿದ್ವ, ಒಡವೆ ಕೊಡೋ ಅಂತ ಕೇಳಿದ್ವ, ಇನ್ನೇನೋ ಆಸ್ತಿ ಕೊಡೋ ಅಂತ ಕೇಳಿದ್ವ. ಹೋಗ್ಲಿಡ್ರಿ, ಟೂ ವೀಲರ್ ಪಾಪ ಅದು ಯಾರೋ ಹುಡುಗರು ಪಾಪ ಆಸೆ ಹಾಕೊಂಡಿರ್ತಾರೆ, ಅಕ್ಕಪಕ್ಕ ಮನೆಯವರು ಟೂ ವೀಲರಲ್ಲಿ ಓಡಾಡ್ತಿರ್ತಾರೆ ಪಾಪ. ಇವ್ರಿಗೆ ಇನ್ನೂ ಕಾಲೇಜ್ ಓದಿ ಇನ್ನೂ ಎಲ್ಲೋ ಕಾಲೇಜ್ ಓದಿ ಮುಗಿಸಿರ್ತಾರೋ ಅಥವಾ ಮನೆಯಲ್ಲಿ ಇರ್ತಾರೋ ಅದು ಬೇರೆ ಪ್ರಶ್ನೆ. ಟೂ ವೀಲರ್ ಹೊಸ ಗಾಡಿಗಳಲ್ಲಿ ಅಕ್ಕಪಕ್ಕ ಮನೆಯವರು ಇಲ್ಲ ಫ್ರೆಂಡ್ಸು ಯಾರೋ ಹೋಗ್ತಿರ್ತಾರೆ. ಅದು ಎಂಥ ವೆರೈಟಿ ಟೂ ವೀಲರ್ಗಳು. ಅದನ್ನು ತಗೋಬೇಕು ಅಂತ ಆಸೆನಲ್ಲೇ ಇರಬೇಕಾಗತ್ತೆ, ಕಣ್ಣುಗಳಲ್ಲಿ ಇಟ್ಕೊಂಡು. ತಗೊಳ್ಳೋದೆಲ್ಲಿ? ಇಲ್ಲಿ ಮನೆ ಬಾಡಿಗೆನೇ ಕಟ್ಟಲ್ಲ, ಮನೇಲಿ ಜೀವನನೇ ನಡೆಯಲ್ಲ, ಅಪ್ಪ ಅಮ್ಮನೇ ಕಷ್ಟಪಡ್ತಿದ್ದಾರೆ, ಇವ್ರಿಗೆ ಎಲ್ಲಿಂದ ಈಸ್ಕೊಡೋದು? ಅಂಥವ್ರಿಗೆ ಕನಸಿನಲ್ಲಿ ಬಂದುಬಿಟ್ರೆ ಕನಸಿನಲ್ಲಿ ಬಂದುಬಿಟ್ಟು ಟೂ ವೀಲರ್, ಅದರಲ್ಲೂ ವೀಲಿಂಗ್ ಎತ್ಕೊಂಡು ಹೋಗ್ತಾಯಿದ್ರೆ ಹೆಂಗಿರುತ್ತೆ? ಟೂ ವೀಲರ್ ಹೊಸ ಗಾಡಿ ವೆರೈಟಿ ಇರ್ತಾವ್ರೆ. ಅದೇನೋ ಹೆಸರುಗಳು ನನಗೆ ಗೊತ್ತಿಲ್ಲ, ಏನೇನೋ ಕಂಪ್ನಿಗಳು, ಏನೇನೋ ಹೆಸರುಗಳು, ಏನೇನೋ ಡಿಸೈನ್, ಏನೇನೋ ಮಾಡ್ಲುಗಳು. ಒಟ್ಟಿನಲ್ಲಿ ಅದು ಅನುಭವಿಸೋರಿಗೆ ಗೊತ್ತು, ಅದರ ಆಸೆ ಇರೋರು ಅಲ್ವಾ. ಹಾಗೆ ಆಟೋಗಳೇನು ಕಮ್ಮಿ ಏನ್ರಿ, ಅವ್ರಿಗೂ ಒಂದು ಹೊಸ ಆಟೋ ವೆರೈಟಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಮಾಡಲ್. ಇನ್ನು ಕಾರ್ ಅವ್ರು ಏನ್ರಿ ಕಮ್ಮಿ ಏನ್ರಿ, ಅವರು ಆಸೆ ಹಾಕೊಂಡಿರ್ತಾರೆ. 4 ವೀಲರ್ ಕಾರು, ಒಳ್ಳೆ ಕಾರುಗಳು ರೀ. ಅದು 5 ಲಕ್ಷ ಇರಲಿ, 10 ಲಕ್ಷ ಇರಲಿ, 20 ಲಕ್ಷ ಇರಲಿ, 50 ಲಕ್ಷ ಇರಲಿ, 1 ಕೋಟಿ 2 ಕೋಟಿ 3 ಕೋಟಿ, ಹೀಗೆ ಎಲ್ಲರಿಗೂ ಒಂದು ಆಸೆ ಅನ್ನೋದು ದೊಡ್ಡದು. ಬಡವರಿಗೆ ಆಸೆ ಅನ್ನೋದು ದೊಡ್ಡದು, ನೆನಪಿಟ್ಕೊಳ್ಳಿ. ಬಡವರಿಗೇನೋ ಆಸೆ ಯಾವುದು ದೊಡ್ಡದು? ಆಸೆ ಎಂಬುದು ಬಡವರಿಗೆ ದೊಡ್ಡದು. ಅದು ಕನಸಲ್ಲಿ ಬಂದುಬಿಟ್ರೆ ಹೆಂಗಿರುತ್ತೆ? ಸಮಸ್ಯೆನೇ ಬಗೆಹರಿದ್ಬಿಡ್ತಾರೆ, ನಾವು ಫೀಲಿಂಗ್ ಇರ್ತದೆ ಕನಸಿನಲ್ಲಿ, ನಮ್ಮ ಸಮಸ್ಯೆನೇ ಬಗೆಹರಿದ್ಬಿಡ್ತಪ್ಪ. ಇಷ್ಟೊಂದು ದುಡ್ಡು ಸಿಗ್ಬಿಟ್ಟಿದೆ, ಇಷ್ಟೊಂದು ಒಡವೆ ಸಿಗ್ಬಿಟ್ಟಿದೆ, ಕಾರ್ ಸಿಗ್ಬಿಡ್ತಲ್ಲ, ಟೂ ವೀಲರ್ ಸಿಗ್ಬಿಡ್ತಲ್ಲ, ಖುಷಿ ಅಂದರೆ ಖುಷಿ. ದುರಾದೃಷ್ಟ ನೋಡ್ರಿ ಎಷ್ಟು ಬೇಗನೆ ಹಿಂಗೆ ಕಾಡುತ್ತೆ ಅಂದರೆ, ಹಣ ಬರ ಅದನ್ನೇ ಹೇಳೋದು. ಕರ್ಮ ಆಸ್ ರಿಟರ್ನ್ ಅಂತ ನೋಡಿ, ಹಂಗಾಗ್ಬಿಡುತ್ತೆ. ಎಚ್ಚರಿಕೆ ಆದ್ಮೇಲೆ ನೋಡ್ತೀವಿ ಏನಿರಲ್ರಿ, ಅಯ್ಯೋ ಕರ್ಮ ರೀ, ಯಾವಾಗ ಫೀಲಿಂಗ್ ಅಷ್ಟಿಷ್ಟಲ್ಲ ಅಲ್ವಾ. ಹಂಗಾರೆ ಕನಸುಗಳಲ್ಲಿ ಬಂದಿದ್ದು ನಿಜ ಆಗಲ್ವಾ? ಇನ್ನೂ ಎಂತೆಂಥ ಕನಸುಗಳು ಬರುತ್ತೆ. ಆಕ್ಸಿಡೆಂಟ್ ಆಗಿಬಿಡುತ್ತೆ ಕನಸುಗಳಲ್ಲಿ ಕೆಲವ್ರು ಯಾರೋ ಸತ್ತೋಗ್ಬಿಟ್ಟಿರ್ತಾರೆ. ನಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಮಕ್ಕಳೋ ತಂದೆ ತಾಯಿನೋ ತಾತ ಅಜ್ಜಿನೋ ಫ್ರೆಂಡ್ಸ್ ಇರ್ತಾರೆ, ಯಾರೋ ಒಬ್ರು ಸತ್ತೋಗ್ಬಿಟ್ಟಿರ್ತಾರೆ. ಕನಸಿನಲ್ಲಿ ಬಂದರೆ ಭಾರಿ ದುಃಖ ಪಡ್ತಾ ಇರ್ತೀವಿ. ಅಯ್ಯೋ ನೋಡೋಕ್ಕಾಗಲ್ಲ ದುಃಖ, ಅಳ್ಕೊಂಡು ಕೂತ್ಕೊಬಿಟ್ಟಿರ್ತೀವಿ. ಯಾರೋ ಸತ್ತೋಗ್ಬಿಟ್ರಲ್ಲ ನಮ್ಮವರೊಬ್ಬರು, ಅಣ್ಣನೋ ತಮ್ಮನೋ ತಂಗಿನೋ ಅಕ್ಕನೋ ಯಾರೋ ಒಬ್ಬರು ಇಟ್ಕೊಳ್ರೆ ಬಂಧುಗಳು, ನಮ್ಗೆ ತುಂಬ ಬೇಕಾದವರು, ತುಂಬ ಬೇಕಾದವರು, ಪ್ರೀತಿಯಿಂದ ಇರೋರು. ಅವ್ರು ಸತ್ತೋಗ್ಬಿಟ್ರೆ ಏನು ಅನ್ಸುತ್ತೆ ಹೇಳ್ರಿ? ಕನಸಿನಲ್ಲಿ ಅಂತ, ಅದರಲ್ಲೂ ಕನಸಿನಲ್ಲಿ ಆಗೋ ದುಃಖಗಳು ಎಮೋಷನ್ ಇರುತ್ತಲ್ಲ, ಅದು ಹೆಚ್ಚಿಗೆ ಇರುತ್ತೆ, ಹಗಲೊತ್ಲಿಗಿಂತ ಹೆಚ್ಚಿಗೆ ಇರುತ್ತೆ ಕನಸಿನಲ್ಲಿ. ಯಾಕಂದರೆ ಇಡೀ ಶರೀರ ಚೆನ್ನಾಗಿ ನಿದ್ದೆ ಹೋಗ್ತಾ ಇರುತ್ತೆ, ಪ್ರಶಾಂತವಾಗಿರುತ್ತೆ ಶರೀರ, ಬಹಳ ಇಂಟ್ರೆಸ್ಟಾಗಿ ಏಕಾಗ್ರತೆಯಿಂದ ಇರುತ್ತೆ ಶರೀರ, ಬಹಳ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ ಯಾವುದೇ ಸೀನಾಗಲಿ. ಕನಸಿನಲ್ಲಿ ಸುಖ ಬರಲಿ ಚೆನ್ನಾಗಿ ಸೀನ್ ಮಾಡ್ಕೊಳ್ಳುತ್ತೆ, ದುಃಖ ಬರಲಿ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ ಶರೀರ, ನಮ್ಮ ಮನಸ್ಸು ಭಾವನೆಗಳು ಅಲ್ವಾ. ಹಂಗಿರೋವಾಗ ಹಣ ಸಿಕ್ಕಲಿ, ಒಡವೆ ಸಿಕ್ಕಲಿ, ಒಳ್ಳೆ ಎಮೋಷ್ನಲ್ ನಾವು ಸ್ವೀಕಾರ ಮಾಡ್ತೀವಿ, ಆನಂದ ಸಂತೋಷನ. ಟೂ ವೀಲರ್ ಸಿಕ್ಕಲಿ, ಕಾರ್ ಸಿಕ್ಕಲಿ, ಏನೋ ಸಿಕ್ಕಲಿ, ಅದು ಹೆಲಿಕಾಪ್ಟರ್ ಪ್ಲೇಯರ್ ಏನಾದರೂ ಆಗಿರಲಿ, ಯಾವುದೋ ಕಂಪ್ನಿನೇ ನಾವು ಮಾಡಿ ಓನರ್ ಆಗಿಬಿಟ್ಟಿರ್ತೀವಿ, ಇಲ್ಲ ಹೋಟೆಲ್ ಓನರೇ ಆಗಿಬಿಟ್ಟಿರ್ತೀವಿ. ಈ ಹೋಟ್ಲುಗಳಲ್ಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಿ, ಕಂಪ್ನಿಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಅಲ್ಲಿ ಆಫೀಸುಗಳಲ್ಲಿ ಉಗಿಸ್ಕೊಂಡು ಪಾಪ ಏನೂ ತಪ್ಪು ಮಾಡಿರಲ್ಲ, ಅವ್ರು ಯಾರೋ ಚಿಕ್ಕಾಪಟ್ಟೆ ಬೈತಿರ್ತಾರೆ, ಅಥವಾ ತಪ್ಪೇ ಮಾಡಿರ್ತೀವೋ ಗೊತ್ತಿಲ್ಲ, ಮಾಡಿರ್ತಾರೆ. ಆವಾಗ ನಾವೇ ಓನರ್ ಆಗಿಬಿಟ್ಟಿದ್ರೆ ಹೆಂಗಿರ್ತದೆ ಸೀನು? ನಾವೇ ಓನರ್ ಆಗಿಬಿಟ್ಟಿದ್ರೆ ಅವ್ರು ಯಾರು ನಂಗೆ ಬೈತಾರೆ, ಅವ್ರು ನಮ್ಮ ಹತ್ರ ಕೆಲಸ ಮಾಡ್ತಿದ್ರೆ ಹೆಂಗಿರ್ತದೆ? ಬೈಯೋರೆಲ್ಲ ನಮ್ಮ ಹತ್ರ, ನಮ್ಗೆ ಯಾರು ಟಾರ್ಚರ್ ಕೊಟ್ಟಾರಲ್ಲ ಅವರೆಲ್ಲ ನಮ್ಮ ಹತ್ರ ಕೆಲಸಕ್ಕಿದ್ರೆ ಹೆಂಗಿರ್ತದೆ ಸೀನ್? ಆ ರೀತಿಯೆಲ್ಲ ಫೀಲಿಂಗ್ ಆಗಿರ್ತದೆ, ಕನಸಿನಲ್ಲಿ ಅನುಭವಿಸ್ತಾ ಇರ್ತೀವಿ. ಅದೊಂದು ಕಡೆ ಆದರೆ ಈ ಕಡೆ ಅದು ಸಂತೋಷ ಆನಂದ. ಆದರೆ ಈ ಕಡೆ ಸತ್ತೋಗ್ಬಿಟ್ಟಿರ್ತಾರಲ್ಲ ಯಾರೋ ಒಬ್ಬರು ನಮ್ಮವರು, ಅವಾಗ ಏನು ಮಾಡೋದು? ಎಲ್ಲೆಲ್ಲಿ ದುಃಖ, ಎಮೋಷ್ನಲ್. ಕನಸಿನಲ್ಲಿ ಆ ಥರ ಎಮೋಷ್ನಲ್ ಇರ್ತದೆ. ಯಾವುದೇ ಆಗಲಿ, ಸಂತೋಷ ಆಗಲಿ, ದುಃಖ ಆಗಲಿ, ಸುಖ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಕಷ್ಟ ಆಗಲಿ, ಕನಸಿನಲ್ಲಿ ತುಂಬ ಪವರ್ಫುಲ್ಲಾಗಿರ್ತದೆ. ಗೊತ್ತಾಯ್ತಲ್ಲ? ಅದಕ್ಕೆ ಕಾರಣ ನಮ್ಮ ಮೆದುಳು ಚೆನ್ನಾಗಿ ನಿದ್ರೆ ಮಾಡ್ತಾ ಇರುತ್ತೆ,
ಶರೀರ ನಿದ್ರೆ ಮಾಡೋದು ಪ್ರಶಾಂತವಾದ ಕನಸುಗಳು ಬೀಳೋದು ಸಾಮಾನ್ಯವಾಗಿ ಹೆಚ್ಚಾದ ನಿದ್ರೆ ಇರೋವಾಗ ಮಾತ್ರ. ನೆನ್ಪಿಟ್ಕೊಳ್ಳಿ, ಹೆಚ್ಚಾದ ನಿದ್ರೆ ಇರೋವಾಗ ಮಾತ್ರ ಕನಸುಗಳು ಬೀಳೋದು, ಯಾವಾಗಂದ್ರೆ ಅವು ಬೀಳಲ್ಲ. ಆಮೇಲೆ ಚೆನ್ನಾಗಿ ನಿದ್ರೆ ಮಾಡುವಾಗ ಅದು ಪ್ರಶಾಂತವಾಗಿರೋ ಕನಸುಗಳು ಬಂದಿರುತ್ತೆ. ಸುಖ ಆಗಲಿ ದುಃಖ ಆಗಲಿ ಭಾಳ ಪವರ್ಫುಲ್ ಆಗಿರ್ತದೆ ಎಮೋಷ್ನಲಿ. ಸರಿ, ಹಂಗಾದ್ರೆ ಅದು ನಿಜ ಜೀವನದಲ್ಲಿ ಏನೂ ಸತ್ಯ ಆಗಲ್ವಾ? ಈಗ ಕನಸಿನಲ್ಲಿ ಬಂಗಾರ ಸಿಕ್ತು, ಕನಸಿನಲ್ಲಿ ಒಡವೆ ಸಿಕ್ತು, ಕನಸಿನಲ್ಲಿ ದುಡ್ಡು ಸಿಕ್ತು, ಕಾರ್ ಸಿಕ್ತು, ಟೂ ವೀಲರ್ ಸಿಕ್ತು, ಏನೋ ಸಿಕ್ತು, ಹಂಗಾರೆ ನಿಜ ಜೀವನದಲ್ಲಿ ಆಗುತ್ತಾ ಅಂತ ಒಂದು ಕ್ವಶನ್ ಬರುತ್ತೆ. ಸರ್ ಇಟ್ಕೊಳ್ಳೋಣ, ಹಂಗೆ ಇಟ್ಕೊಳ್ಳೋಣ. ಈಗ ದುಡ್ಡು ಸಿಕ್ತು, ಒಡವೆ ಸಿಕ್ತು ಕನಸಿನಲ್ಲಿ ಅಂತ ಇಟ್ಕೊಳ್ಳಿ, ನಿಜ ಜೀವನದಲ್ಲಿ ಸಿಕ್ತು ಅಂತ ಇಟ್ಕೊಳ್ಳಿ. ಹಂಗಾರೆ ಯಾರೊಬ್ಬರು ನಮ್ಮವ್ರು ಸತ್ತೋಗಿದ್ದಾರೆ, ಹೆಂಡ್ತಿನೋ ಮಗನೋ ಗಂಡನೋ ಅಪ್ಪ ಅಮ್ಮನ, ಹಂಗಾರೆ ಅದು ಕೂಡ ನಿಜ ಆಗಬೇಕಲ್ವ? ಒಂದು ಪ್ರಶ್ನೆ ಬರುತ್ತಲ್ವ? ಯೋಚನೆ ಮಾಡಿ ನೋಡ್ರಿ. ಕನಸಿನಲ್ಲಿ ದುಡ್ಡು ಸಿಕ್ತು, ಹಂಗಾರೆ ನಮ್ಗೆ ನಿಜವಾಗ್ಲೂ ಸಿಕ್ಬಿಡಲಿ, ಆಗ್ಲತ್ಲು ಜಾಗ್ರತೆನಲ್ಲಿ ಎಚ್ಚರಿಕೆ ಅಂದಿರೋವಾಗ. ಕನಸಿನಲ್ಲಿ ಒಡವೆ ಸಿಕ್ತು, ಹಂಗಾರೆ ನಿಜವಾಗ್ಲೂ ಸಿಗ್ಬಿಡ್ಲಿ ಅನ್ನೋದಾದರೆ ಕನಸಿನಲ್ಲಿ ಯಾರೋ ಸತ್ತಾಗ್ಬಿಟ್ರು, ನಮ್ಮ ಮಗನೋ ಅಪ್ಪನೋ ಅಮ್ಮನೋ, ಹಂಗಾರೆ ನಿಜವಾಗ್ಲೂ ಸತ್ತಾಗ್ಲಿನಾ? ಇದಕ್ಕೆ ಕಾಮಿಡಿ ಅಲ್ಲೇನ್ರಿ? ಅದಕ್ಕೆ ರೀ ಯಾವಾಗಲೂ ಯೋಚನೆ ಬಿಡ್ಬೇಕು. ಕನಸಿನಲ್ಲಿ ಟೂ ವೀಲರ್ ಸಿಕ್ಕರೆ ನಿಜವಾಗ್ಲೂ ಸಿಗ್ಬಿಡ್ಲಿ, ಕನಸಿನಲ್ಲಿ ಕಾರ್ ಬಂದರೆ ನಿಜವಾಗ್ಲೂ ಕಾರ್ ಸಿಗ್ಬಿಡ್ಲಿ, ಕನಸಿನಲ್ಲಿ ಯಾರೋ ರಾಜ್ಕುಮಾರ್ ಸಿಕ್ಕಿದ್ರೆ ಮದುವೆ ಮಾಡ್ಕೊತಾರೆ, ನಿಜವಾಗ್ಲೂ ರಾಜ್ಕುಮಾರ್ ಸಿಗಲಿ. ಹಂಗಾದ್ರೆ ಯಾರೋ ಕನಸಿನಲ್ಲಿ ಸತ್ತೋಗಿದ್ದಾರೆ ನಮ್ಮವ್ರು ಬೇಕಾದವರು, ನಿಜವಾಗ್ಲೂ ಸತ್ತೋಗ್ಲಿನಾ? ಇಲ್ಲಿ ಧರ್ಮಸೂತ್ರ ಅಂತ ಒಂದಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ವಿಧಿ ನಿಯಮ ಇರುತ್ತೆ ರೀ, ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಆಸೆ ಪಡಬೇಕು, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ, ಒಂದು ಮಾರ್ಗ ಇರುತ್ತೆ, ಒಳ್ಳೆ ಮಾರ್ಗ ಇರಬೇಕು. ಯಾವಾಗಲೂ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಬೇಕಾದ್ರೆ ಬೇಗನೆ ಶ್ರೀಮಂತರಾಗಿ ನಾನು ಬೇಡ ಅನ್ನಲ್ಲ, ಆದರೆ ಅದು ಕಷ್ಟಪಟ್ಟು ದುಡ್ದಿರಬೇಕು, ಒಳ್ಳೆ ಮಾರ್ಗದಲ್ಲಿ ದುಡ್ದಿರಬೇಕು. ಅದೇ ಕನಸಿನಲ್ಲೋ ಅಥವಾ ರೋಡಲ್ಲೋ ಅಥವಾ ಬಿಟ್ಟಿ ಭಾಗ್ಯನೋ ಅಂದರೆ ಇದೇನು ಅಷ್ಟು ಚೆನ್ನಾಗಿ ಕಾಣಲ್ಲ ನನ್ನ ಪ್ರಕಾರ. ಅಲ್ಲ, ನನಗನ್ಸುತ್ತೆ ಆ ಥರ. ಅರ್ಥ ಮಾಡ್ಕೊಳ್ಳಿ. ಈಗ ಕನಸಿನಲ್ಲಿ ಹಣ ಸಿಕ್ಕಿದ್ರೆ ನಮ್ಗೆ ಬೇಕು, ಒಡವೆ ಸಿಕ್ಕಿರೇ ಬೇಕು, ಕಾರ್ ಸಿಕ್ಕಿರೇ ಬೇಕು ಕನಸಿನಲ್ಲಿ. ಅದೇ ಯಾರೋ ಒಬ್ರು ಸತ್ತೋಗ್ತಾರಂದ್ರೆ ಹೆಂಡ್ತಿನೋ ಗಂಡನ ಮಕ್ಕಳ ಮರಿನ ಯಾರೋ ಒಬ್ರು ಸತ್ತೋಗ್ತಾರಂದ್ರೆ ಅವರು ಕನಸಿನಲ್ಲಿ ಸತ್ತೋಗ್ತಾರಲ್ಲ, ಕನಸಿನಲ್ಲಿ ಸಾಯಲ್ವಾ? ಆಕ್ಸಿಡೆಂಟ್ ಆಗಲ್ವ ಅವ್ರಿಗೆ? ಆಗ ನಿಜವಾಗ್ಲೂ ಆಗಲಿ ಅವ್ರದ್ದು ಅದು ಕೂಡ. ಅದಕ್ಕೆ ಸೃಷ್ಟಿ ನಿಯಮ ಯಾವಾಗಲೂ ಕರೆಕ್ಟಾಗಿರುತ್ತೆ. ಸೃಷ್ಟಿ ನಿಯಮ ಹೆಂಗಿರುತ್ತೆ? ಯಾವಾಗ ಅದರ ಪಾಠಕ್ಕೆ ಕರೆಕ್ಟಾಗಿರುತ್ತೆ. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಏನೆಲ್ಲ ಯೋಚನೆ ಮಾಡ್ತಾನೆ ನೋಡ್ರಿ. ಸ್ವಾರ್ಥಕ್ಕಾಗಿ ಏನು ಬೇಕೋ ಆ ಥರ ಯೋಚನೆ ಮಾಡ್ತಾನೆ, ನಿಸ್ವಾರ್ಥಕ್ಕಾಗಿ ಏನೂ ಯೋಚನೆ ಮಾಡಲ್ಲ. ಧರ್ಮದ ಪ್ರಕಾರ ವಿಧಿ ಪ್ರಕಾರ ಯೋಚನೆ ಮಾಡಲ್ಲ. ಅದಕ್ಕೆ ಮನುಷ್ಯನಿಗೆ ರೋಗಗಳು ಬರುತ್ತೆ, ಕಷ್ಟಗಳು ಬರುತ್ತೆ. ರೋಗಗಳು ಯಾಕೆ ಬರೋದೇಳು? ತನ್ನ ಅಜ್ಞಾನನೇ ಇದಕ್ಕೆ ಕಾರಣ. ಸರಿಯಾಗಿ ಧರ್ಮಸೂತ್ರಗಳನ್ನ ಅರ್ಥ ಮಾಡ್ಕೊಂಡಿರಲ್ಲ. ಆಸೆಯೇ ದುಃಖದ ಮೂಲ, ಹಿಂಸೆಯೇ ಮಹಾಪಾಪ, ಅಹಿಂಸೆಯೇ ಮೋಕ್ಷಕ್ಕೆ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ಶಂಕರಾಚಾರ್ಯರು ಬುದ್ಧ ಮಹಾವೀರರು ಹೇಳಿದ್ದಾರೆ ರೀ. ಶಂಕರಾಚಾರ್ಯರು ಬುದ್ಧ ಮಹಾವೀರರು ಹೇಳಿದ್ದಾರೆ. ಅದಕ್ಕೆ ನಾವು ಆಸೆ ಪಡಬಾರ್ದು ಜೀವನದಲ್ಲಿ. ಅವು ನಾವು ಸುಖವಾಗಿರ್ತೀವಿ, ಸಂತೋಷವಾಗಿರ್ತೀವಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ಖರ್ಚು ಮಾಡಿ, ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಖರ್ಚು ಮಾಡಿ. ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ನೀವು ಕಾಫಿ ಟೀ ಕೊಡಿಸ್ತೀರಿ ಎಲ್ಲ ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ಸ್ಗೆ ಗೋಬಿ ಮಂಚೂರಿ, ಮಸಾಲ ದೋಸೆ, ಇಲ್ಲ ಇನ್ನೇನೋ ನಿಮ್ಮ ಫ್ರೆಂಡ್ಸ್ಗೆ ನೀವು ಕೊಡಿಸ್ತೀರೋ ಇಲ್ಲ ಗೊತ್ತಿಲ್ಲ. ಆದರೆ ನೀವು ಒಳ್ಳೆಯವರಾಗಿದ್ರೆ ಸಾಕು ರೀ. ನೀವು ಕೊಡಿಸ್ಬೇಕಾಗಿಲ್ಲ, ನಿಮ್ಮಲ್ಲಿ ಅವ್ರ ಮೇಲೆ ಪ್ರೀತಿ ಇದ್ರೆ ಸಾಕು. ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಪ್ರೀತಿ ಇದ್ರೆ ಸಾಕು. ಗಂಡ ಹೆಂಡ್ತಿ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು. ನಿಮ್ಮ ಮೇಲಿನವ್ರು ಇರ್ಬೋದು, ಕೆಳಗಿನವ್ರು ಇರ್ಬೋದು, ನಿಮ್ಮ ಸರಿ ಸಮಾನರು ಇರ್ಬೋದು. ನೀವು ಹಣದಿಂದ ಯಾರನ್ನೂ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಹಣದಿಂದ ನಾವು ಯಾರಿಗೂ ತೃಪ್ತಿ ಪಡಿಸೋಕ್ಕಾಗಲ್ಲ. ಆಸ್ತಿ ಪಾಸ್ತಿ ಬಂಗಾರ ಇನ್ನೊಂದು ಮತ್ತೊಂದು, ಹಾಗೆ ನಾವು ಕೂಡ ತೃಪ್ತಿ ಪಡೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ನಾವು ತೃಪ್ತಿ ಪಡೋದು ಎಲ್ಲಿ ಗೊತ್ತಾ? ನಮ್ಮಲ್ಲಿರುವ ನಿಸ್ವಾರ್ಥ ಭಾವನೆ, ಧರ್ಮಸೂತ್ರಗಳನ್ನು ಅರ್ಥ ಮಾಡಿಕೊಂಡು ಜ್ಞಾನವನ್ನು ಪಡೆದಾಗ ಮಾತ್ರ ಸಾಧ್ಯ. ಅರ್ಥ ಆಯ್ತು? ಅದಕ್ಕೆ ಕನಸುಗಳ ಬಗ್ಗೆ ಸುಮ್ಮನೆ ಆಸೆ ಇಟ್ಕೊಬೇಡಿ. ಹಂಗಾರೆ ಕನಸುಗಳು ಸುಳ್ಳ, ಏನೂ ನಡೆಯಲ್ವಾ ಜೀವನದಲ್ಲಿ ಅಂತ ಕೇಳ್ತೀರಲ್ಲ? ನಿಜ, ಕನಸುಗಳಲ್ಲಿ ಬಂದಿದ್ದೆ ನಮ್ಮ ಜೀವನದಲ್ಲಿ ಸಾಕಷ್ಟು ನಡೆಯುತ್ತೆ. ಅದಕ್ಕೆ ಉತ್ತರ ಕೊಡ್ತಾಯಿದ್ದು ನಾನೇ. ಸುಮಾರು ನನ್ನ ಜೀವನದಲ್ಲಿ 90% ಕನಸುಗಳಲ್ಲಿ ಏನು ಬರುತ್ತೆ ಅದೇ ನನ್ನ ಜೀವನದಲ್ಲಿ ನಡೆಯೋದು. 10% ಬೇರೆ ಬೇರೆ. ಈ ಕನಸುಗಳ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಮುಗಿಯಲ್ಲ. ಅರ್ಥ ಆಯ್ತಲ್ಲ? ಇದು ಪಾರ್ಟ್ 1 ಅಂತಲೇ ತಿಳ್ಕೊಳ್ಳಿ. ಪಾರ್ಟ್ 2 ನೋಡಿ, ನೆಕ್ಸ್ಟ್ ಮಾಡ್ತೀನಿ. ನಾನು ಯಾಕೆ ಈ ಪಾರ್ಟ್ 1 ಮಾಡಿದೆ ಕನಸುಗಳ ಬಗ್ಗೆ ಅಂದರೆ, ಒಬ್ಬರು ಕೇಳಿದ್ರು ನನಗೆ ಒಂದು 2-3 ಸಾರಿ. ನನಗೆ ಅವನು ಕಾಮೆಂಟು ಬರೆದಿದ್ದಾನೆ, ನನಗೆ ಫೋನ್ ಮಾಡಿ, ವಾಟ್ಸಪ್ಪಲ್ಲಿ ಫೋನ್ ಮಾಡಿ ನಾನು ಕೇಳಿದ್ದಾನೆ ಕನಸುಗಳ ಬಗ್ಗೆ ಒಬ್ಬ. ಅದಕ್ಕೆ ಅವ್ರಿಗೋಸ್ಕರ ಆದರೂ ಆಗಬೇಕಲ್ಲ ಕನಸುಗಳ ಬಗ್ಗೆ. ಆಲ್ರೆಡಿ ಒಂದು ಮಾಡಿದ್ದೀನಿ, ಅದರಲ್ಲಿ ಹೆಚ್ಚಾಗಿ ನಾನು ಹೇಳಿಲ್ಲ. ನೋಡ್ರಿ, ಕನಸುಗಳಲ್ಲಿ ಮೊದಲನೇ ಸ್ಟೆಪ್ಪು, 2ನೇ ಸ್ಟೆಪ್ಪು, 3ನೇ ಸ್ಟೆಪ್ಪು, 4ನೇ ಸ್ಟೆಪ್ಪು ಅಂತ ಇರುತ್ತೆ. ಇವೆಲ್ಲವನ್ನು ಒಂದೇ ಸಾರಿ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಮೊದಲನೇದಾಗು ಕನಸುಗಳ ಬಗ್ಗೆ, ಕನಸುಗಳಲ್ಲಿ ಸಿಗ್ತಕ್ಕಂಥ ಐಶ್ವರ್ಯದ ಬಗ್ಗೆ ಆಸೆ ಇರಬಾರ್ದು ಅಂತ ಹೇಳಿದ್ದೀನಿ. ಇದು ಒಂದು ಪಾರ್ಟ್ 1 ಇಲ್ಲಿ ಮುಗಿಸ್ತೀನಿ. ಆಸೆ ಇರಬಾರ್ದು.
ಆದರೆ ಕೆಲವೊಂದು ಕನಸುಗಳು ಬಿದ್ದಾಗ ಅವು ನಿಮ್ಮ ಜೀವನದಲ್ಲಿ ನಡೀತದೆ. ಅದು ಯಾವ ಮಟ್ಟದಲ್ಲಿರ್ತವೆ ಅಂದರೆ ಅರ್ಧಂಬರ್ಧ ನಿಮಗೆ ಆ ಕನಸುಗಳು ಕಾಣಿಸುತ್ತೆ. ಅದೇ ಸ್ಪಷ್ಟವಾಗಿ ಎಲ್ಲವೂ ಜಾಗ್ರತೆಯಲ್ಲಿ ನಾವು ಇವಾಗ ಇಲ್ಲಿ ಹೆಂಗಿರ್ತೀವಿ ಜಾಗ್ರತೆಯಲ್ಲಿ, ಅದೇ ರೀತಿ ನೀವು ಕನಸು ಬಂದರೆ ಅದು ನಿಜ ಆಗಲ್ಲ, ತಿಳ್ಕೊಬಿಡಿ. ಅದೇ ಅಸ್ಪಷ್ಟ ಅಂದ್ರೇನು, ಸ್ವಲ್ಪ 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 ಗೊತ್ತಾಗಿರುತ್ತೆ, ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಅದು ನಿಜ ಆಗುತ್ತೆ ನಿಜ ಜೀವನದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಏನೋ ಒಂದು ದೇವಸ್ಥಾನ ಹತ್ರ ಹೋಗಿದ್ರೆ ಅದೇನೋ ಅಂತ ಗೊತ್ತಿಲ್ಲ, ಏನೋ ಒಂದು ದುಡ್ಡು ಎಲ್ಲೋ ಒಂದು ಕಡೆ ದುಡ್ಡು ಸಿಗ್ದಂಗಾಯಿತು, ಎಷ್ಟೋ ಸಿಗ್ದಂಗಾಯಿತು, ಅದು ಅಷ್ಟು ಸ್ಪಷ್ಟವಾಗಿಲ್ಲ. ಹಾಗೆ ಎಲ್ಲೋ ಒಂದು ಕಡೆ ಬಂಗಾರ ಎಲ್ಲೋ ಸ್ವಲ್ಪ 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 ಸಿಗ್ದಂಗಾಯಿತು, ಅದು ಅಷ್ಟು ಸ್ಪಷ್ಟವಾಗಿಲ್ಲ. ಯಾವುದೋ ಟೂ ವೀಲರ್ ಮೇಲೆ ನೀವು ಹೋಗ್ತಾ ಇದ್ದೀರಾ, ಅದು ಕೂಡ ಅಷ್ಟು ಸ್ಪಷ್ಟವಾಗಿಲ್ಲ. ಹಾಗೆ ಯಾವುದೋ ಒಂದು ಕಾರ್ನಲ್ಲಿ ಹೋದಂಗೆ ಅನಿಸುತ್ತೆ, ನಿಮ್ಮ ಜೊತೆಯಲ್ಲಿ ಯಾರೋ ಇದ್ದಂಗೆ ಇರುತ್ತೆ. ಹೆಣ್ಮಕ್ಳು ಗಂಡು ಮಕ್ಕಳು ಚಿಕ್ಕವರು ದೊಡ್ಡವರು, ಅಥವಾ ನೀವು ಯಾರನ್ನೋ ಕೆಲವ್ರು ನೋಡ್ರಿ ಮದುವೆ ಆಗಿರಲ್ಲ, ಯಾರನ್ನಾದ್ರೂ ಲವ್ ಮಾಡಬೇಕು ಪ್ರೀಸ್ಬೇಕು ಅಂದ್ಕೊಂಡಿರ್ತಾರೆ. ಅವ್ರ ಕನಸಿನಲ್ಲಿ ಯಾರೋ ಹುಡುಗಿ ಪಕ್ಕದಲ್ಲಿ ಹಾಕ್ಕೊಂಡು ಕಾರಲ್ಲಿ ಕುಡಿಸ್ಕೊಂಡು ಹೋಗ್ತಿರ್ತಾರೆ. ಅದು ಪೂರ್ಣ ಪ್ರಮಾಣದಲ್ಲಿರಬಾರ್ದು, ಸ್ವಲ್ಪ ಸ್ವಲ್ಪ ಇರಬೇಕು. ಈ ಥರ ಸ್ವಲ್ಪ ಇಲ್ಲ, ಯಾವುದೋ ಒಂದು ಅಪಾರ್ಟ್ಮೆಂಟು, ನಿಮ್ಮದೇ ಅಪಾರ್ಟ್ಮೆಂಟ್ ಇರುತ್ತೆ, ಓನರ್ ಆಗಿಬಿಟ್ಟಿರ್ತೀರಾ, ಅಥವಾ ಡೂಪ್ಲೆಕ್ಸ್ ಮನೆಗೆ ಓನರ್ ಆಗಿಬಿಟ್ಟಿರ್ತೀರಾ, ಅಥವಾ ಹೋಟೆಲ್ ಓನರ್ ಆಗಿಬಿಟ್ಟಿರ್ತೀರಾ, ಅಥವಾ ಕಾರು ಇನ್ನೊಂದು ಮತ್ತೊಂದು ಏನೋ ಒಂದು ಓನರ್ ಆಗಿರ್ತೀರ. ಮೊದಲು ಏನಿಲ್ಲ ನಿಮ್ಮ ಹತ್ರ, ಈಗ ಅಂಥವ್ರು ಕನಸಿನಲ್ಲಿ ಹಂಗಾಗ್ಬಿಟ್ಟಿರ್ತೀರ. ಆದರೆ ಅದು ಅಸ್ಪಷ್ಟವಾಗಿರಬೇಕು, ಸ್ಪಷ್ಟವಾಗಿ ಕ್ಲಿಯರ್ ಆಗಿರಬಾರ್ದು ಕನಸು. ಯಾವುದೋ ಕ್ಲಿಯರಾಗಿ ಕನಸು ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ನಿಮಗೆ ಅದು ನೆನಪಿರುತ್ತೆ ಹೇಳೋಕ್ಕೆ, ಅಂಥದ್ದು ನಿಜ ಆಗುತ್ತೆ. ನಿಜ ಜೀವನದಲ್ಲಿ ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಖಂಡಿತ ನಿಜ ಆಗುತ್ತೆ. ನನಗೆ ಗೊತ್ತಿರಾಗವು 100ಕ್ಕೆ 90 ಕನಸುಗಳು ನಿಜ ಆಗ್ತವೆ, ಅಂದರೆ 10ಕ್ಕೆ 9 ಕನಸುಗಳು ನಿಜ ಆಗ್ತವೆ ಅಂಥವು. ಅದೇ ಸ್ಪಷ್ಟವಾಗಿ ಕ್ಲಿಯರಾಗಿ ಬಂದರೆ ಅವು ಖಂಡಿತ ಒಂದು ಕೂಡ ಆಗೋಲ್ಲ ನನಗೆ ಗೊತ್ತಿರೋದು, ಅಥವಾ ಯಾವನೋ ಒಂದು 2% ಆಗ್ಬೋದು, ಆದರೂ ಅವಾಗೂ ಗೊತ್ತಾಯ್ತಲ್ಲ. ಇದು ಬರೀ ನಾನು ಕನಸುಗಳ ಬಗ್ಗೆ ಪೀಠಿಗೆ ಹೇಳ್ತಾ ಇದ್ದೀನಿ. ಅದೇ ಆಕ್ಸಿಡೆಂಟ್ ಆಯಿತು, ಯಾರೋ ಮಕ್ಕಳು ಮರಿ ಇನ್ನೊಂದು ಮತ್ತೊಂದಕ್ಕೆ, ಅಥವಾ ಯಾರೋ ಶತ್ರುಗಳು ನಿಮ್ಮ ಮೇಲೆ ದಾಳಿ ಮಾಡಿದ್ರು, ಅಥವಾ ಸರ್ಪಗಳು ಬಂದ್ಬಿಟ್ಟು ಅಟ್ಸ್ಕೊಂಡು ನಿಮ್ಮನ್ನ, ಸರ್ಪಗಳು ಬಂದರೆ ಭಯ, ಕನಸುಗಳಲ್ಲಿ ಅಟ್ಸ್ಕೊಂಡು ಬಂದುಬಿಡ್ತವೆ. ನಾಯಿಗಳ ಕರಮ, ನನಗೆ ಹೆಚ್ಚಾಗಿ ನಾಯಿಗಳೇ ಬರೋದು. ನನಗೆ ನಾಯಿಗಳಂದ್ರೆ ಸ್ವಲ್ಪ ಭಯ. ನಮ್ಮ ಕುಲದೇವರು ಭೈರವೇಶ್ವರ, ನಾನು ಆರಿಸೋದು ಭೈರವೇಶ್ವರ. ಎಲ್ಲಿ ಕಾಣಿಸಿದ್ರು ನಾಯಿಗಳು ಏನೋ ಒಂದು ಬಿಸ್ಕಟ್ಟು ಊಟನೋ ಚಪಾತಿನೋ ಏನೋ ಒಂದು ಹಾಕ್ತೀನಿ, ಆದರೂ ನನ್ನ ಕನಸುಗಳಲ್ಲಿ ಭಯ ರೀ ನಾಯಿಗಳಂದರೆ. ಸರ್ಪ ಬರ್ತಲ್ಲ, ನನ್ನ ಹೆಸರು ನೋಡ್ರಿ, ಓಂ ಆದಿಶಕ್ತಿ ನಾಗರಸ್ವಾಮಿ, ಬರೀ ಒಂದು ಸರ್ಪ ಬಂದಾಗ ನಾನೇ ಹೆದರ್ಕೊಂಡು ಸಾಯ್ತೀನಿ ಗೊತ್ತಾ. ಇನ್ನೇನು ಹೆದರ್ಕೊಳ್ಳಲ್ಲ, ಬರೀ ಸರ್ಪಗಳು. ಇದು ಇನ್ನೂ ದೆವ್ವಗಳು. ಅಯ್ಯೋ ಚಿಕ್ಕ ಹುಡುಗ ಅಲ್ಲಿ ನಮ್ಮ ಹಳ್ಳಿ ಪಕ್ಕದಲ್ಲಿ ಏನೇನೋ ದೊಡ್ಡ ನೀಲಗಿರಿ ತಪ್ಪುಗಳು, ಮಾವಿನ ತಪ್ಪುಗಳು, ಹೊಂಗೆ ತಪ್ಪುಗಳೆಲ್ಲ ಇದೆ. ಅಲ್ಲೆಲ್ಲ ಹೋದಾಗ ಒಬ್ಬೊಬ್ಬರೇ ಕತ್ಲಿರುತ್ತೆ ಭಯಾನಕವಾಗಿ, ಒಬ್ಬೊಬ್ಬರೇ ಹೋಗ್ಯಾರ ಮಧ್ಯಾಹ್ನ ಹೊತ್ತು ಎಲ್ಲ. ಕೆಲವರು ಕಟ್ಕತೆಗಳು ಕಟ್ಬಿಟ್ಟಿರ್ತಾರೆ, ಆ ಮೂಲೆಯಲ್ಲಿ ದೆವ್ವ ಇದೆ, ಈ ಮೂಲೆಯಲ್ಲಿ ದೆವ್ವ ಇದೆ, ಆ ಕಡೆ ದೆವ್ವ ಇದೆ ಅಂತ ಭಯ ಹಾಕಿಸ್ಬಿಡ್ತಾರೆ. ಏತಕ್ಕೆ ಅಂದರೆ ಅಲ್ಲಿ ಮಾವಿನಕಾಯಿ ಕೀಳಕ್ಕೆ ಹೋಗ್ಬಾರ್ದು ಅಂತ ಅಲ್ಲಿರೋರು ಕಟ್ಕತೆಗಳು ಕಟ್ತಾರೆ, ತೋಪುಗಳವರು. ನನಗೆ ಕಾಣಿಸ್ಬಿಟ್ಟಿತ್ತು, ನನಗೆ ಬೆಂಕಿ ಹೊತ್ಕೊಂಡು ಆಕಾಶದಿಂದ ಅಗ್ನಿ ಪರ್ವತ ಥರ ಬೆಂಕಿ ಹೊತ್ಕೊಂಡು ಬರ್ತಾಯಿತ್ತು ರಾತ್ರಿ ಹೊತ್ತು, ಅಮಾವಾಸ್ಯ ದಿನ ಹುಣ್ಣಿಮೆ ದಿನ. ಆ ಮೂಲೆಯಲ್ಲಿಂದ ಹಿಂಗೆ ಬರುತ್ತೆ, ಹಿಂಗೋಗುತ್ತೆ, ಅಲ್ಲೇ ಮರದಲ್ಲಿ ಹತ್ಬಿಡುತ್ತೆ ಬೆಂಕಿ, ಆಮೇಲೆ ಬೆಂಕಿ ಮಾಯ ಆಗಿಬಿಡುತ್ತೆ. ಏನೇನೋ ಭಯ ರೀ ದೇವ್ಗಳ ಬಗ್ಗೆ. ನಾನು ಚಿಕ್ಕ ಹುಡುಗಲ್ಲ ಹಂಗೆ ಇಕ್ಕಿಸ್ಬಿಡ್ತಾಯಿದ್ರೆ ಆ ಮುಸ್ಲಿಮ್ ಹುಡುಗರು ಇದ್ರಲ್ಲಿ, ಅವ್ರ ಜೊತೆ ನಾನು ಇರೇನು ಯಾವಾಗಲೂ. ನಾನು ಮಾವಿನ ತೋಪಕ್ಕೆ ಕಾವಲಿರ್ತಿದ್ದೆ. ಆ ಮಾವಿನ ತೋಪಕ್ಕೆ ಕಾವಲಿರೋವಾಗ ದೊಡ್ಡವರು ರಾತ್ರಿ ಹೊತ್ತಲೆಲ್ಲ ಸರ್ಚ್ ಮಾಡ್ತಾರೆ, ಅವ್ರ ಜೊತೆಲ್ಲ ನಾನು ಹೋಗ್ಬೇಕಲ್ಲ. ನಾನು ಕಣ್ಣು ಮುಚ್ಕೊಂಡೆ ಅವ್ರದ್ದು ಬಟ್ಟೆ ಹಿಡ್ಕೊಂಡು ಹೋಗ್ತಿದ್ದೆ ಹಿಂದ್ಗಡೆ, ಕುರುಡನ್ ಥರ ಭಯ, ಆ ಕಡೆ ನೋಡೋಕ್ಕೆ ಕತ್ಲು. ಆಮೇಲೆ ಏನಾಯಿತು, ನಾನು ಚಿಕ್ಕ ಹುಡುಗ, ಆಮೇಲೆ ಹಾಸ್ಟೆಲ್ಗೆ ಹೋದೆ, ಆಮೇಲೆ ಓದ್ಕೊಂಡೆ, ಆಮೇಲೆ ಕೆಲಸಕ್ಕೆ ಸೇರಿಕೊಂಡೆ, ಮದುವೆ ಆಯಿತು. ಆದರೂ ಆ ಭಯ ಇನ್ನೂ ಹೋಗಿಲ್ಲ. ಕನಸಿನಲ್ಲಿ ಆವಾಗ ಆ ಸೀನುಗಳು ಬರ್ತಾನೆ ಇರ್ತವೆ, ಅಲ್ಲೆಲ್ಲಿ ದೆವ್ವ ಓಡಾಡೋದು, ಆಡ್ಸ್ಕೊಂಬರೋದು, ಆಗೇನೋ ಕಾಣಿಸೋದು, ಈ ಭಯಗಳು ನನಗೆ. ಇವಾಗೂ ಹೇಳ್ಬೇಕಂದ್ರೆ ಇವಾಗ ಅಲ್ಲಿ ಮಾವಿನ ತೋಪೆ ಎಲ್ಲ ಹೊಡೆದಾಕಿ ಎಲ್ಲ ಹಾಳಾಗೋಗಿದೆ, ಏನೂ ಇಲ್ಲ, ಅಕ್ಕಪಕ್ಕ ಮರಗಳು ಬೆಳ್ಕೊಂಡಿದೆ. ಆದರೆ ನಮ್ಮ ಭಯ ಇನ್ನೂ ಹೋಗಿಲ್ಲ, ಗೊತ್ತಾಯ್ತಾ. ಅದೇ ಟ್ರೈನು, ಕೋಲಾರ್ನಲ್ಲಿ ಕ್ವಾರ್ಟರ್ಸ್ ಇದೆ, ರೈಲ್ವೆ ಕ್ವಾರ್ಟರ್ಸು ಪಕ್ಕದಲ್ಲೇ, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನಮಗೆ ಕ್ವಾರ್ಟರ್ಸಲ್ಲಿ ಒಂದು ಮನೆ, 3ನೇ ಮನೆನೋ 2ನೇ ಮನೆ ನಮ್ಮದು. ಅಲ್ಲಿ ಯಾವಾಗಲೂ ಟ್ರೈನ್ಗಳು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಯಿಂದ ಹೋಗ್ತಾ ಇರ್ತವೆ. ಅಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನಮ್ಮ ಮನೆ, 2ನೇ ಮನೆ ಕೋಲಾರದಲ್ಲಿ. ಇವಾಗಿಲ್ಲ, ಮನೆಗಳೆಲ್ಲ ಹಾಳಾಗಿದೆ. ನಾನು ಹೋಗಿಲ್ಲ, ನಾನು ಆವಾಗ ನೋಡಿದ್ದು ಸುಮಾರು 1985, 84, 83ನೇ ಇಸ್ವಿನಲ್ಲೇನೋ ಅಲ್ಲಿ ನೋಡಿದ್ದು, ಮತ್ತೆ ಅಲ್ಲಿ ನಾನು ಹೋಗಿಲ್ಲ. ಆದರೆ ಕನಸಲ್ಲಿ ಇವಾಗ ಬರುತ್ತೆ, ಏನು ಟ್ರೈನುಗಳು ಹಳಿ ತಪ್ಪಿ ನಮ್ಮ ಮನೆಗಳ ಮೇಲೆ ಬಂದಾಗಿಲ್ಲ, ನಮ್ಮ ನಡ್ಸ್ಕೊಂಡು ಬಂದಂಗೆ ಟ್ರೈನುಗಳು, ಆ ಥರ ಭಯ. ಇವಾಗಲೂ ನನ್ನ ಫೀಲಿಂಗ್ ಆ ಥರ, ಟ್ರೈನುಗಳು ನಮ್ಮ ಮನೆ ಮೇಲೆ ಬಂದುಬಿಡ್ತದೆ ಅನ್ನೋ ಭಯ. ಯಾಕಂದರೆ ಮನೆ ಮುಂದೆನೇ ಓಡಾಡೋದು,
ಪಕ್ಕದಲ್ಲೇ ಕ್ವಾರ್ಟರ್ಸು, ರೈಲ್ವೆ ಕ್ವಾರ್ಟರ್ಸು. ಅದರಲ್ಲಿ ನಮ್ಮ ಚಿಕ್ಕಪ್ಪ ಡ್ಯೂಟಿಯಲ್ಲಿದ್ದರು. ಆ ಮನೆಯಲ್ಲಿ ನಾವಿದ್ದೀವಿ. ಆ ಭಯ ಇವಾಗ ಬರುತ್ತೆ, ಭಯ ನನಗೆ ಕಾಡುತ್ತೆ, ಕನಸುಗಳಲ್ಲಿ ಬಂದ್ಬಿಡುತ್ತೆ ಅವಾಗವಾಗ. ನೋಡ್ರಿ, ನಮ್ಮ ಭಾವನೆಗಳು ಏನಿರುತ್ತೆ ಅದೇ ಕನಸಿನಲ್ಲಿ ಬರುತ್ತೆ. ನಾವೇನಾದರೂ ಹುಡುಗಿ ಬಗ್ಗೆ ಆಸೆ ಪಟ್ಟರೆ, ಹುಡುಗನ ಬಗ್ಗೆ ಆಸೆ ಪಟ್ಟರೆ, ದುಡ್ಡು ಬಗ್ಗೆ ಆಸೆ ಪಟ್ಟರೆ, ಬಂಗಾರದ ಬಗ್ಗೆ ಆಸೆ ಪಟ್ಟರೆ, ಕಾರು, ಟೂ ವೀಲರು ಅಥವಾ ಇನ್ನೊಂದು ಮತ್ತೊಂದು ಆಸೆ ಪಟ್ಟರೆ, ಅಥವಾ ದೆವ್ವ ಬರುತ್ತೆ ಅಲ್ಲಿ ಇಲ್ಲಿ ಅಂತ ಭಯ ಬಿಟ್ಟರೆ, ಅಥವಾ ನಾಯಿಗಳು ಕಚ್ಬಿಡ್ತಾವೇನೋ ಅನ್ನೋ ಭಯ ಇದ್ದರೆ, ಸ್ವಲ್ಪಗಳಿಗೆ ಭಯ ಬಿದ್ದರೆ, ಇನ್ನೇನೋ ದೇವತೆಗಳ ಬಗ್ಗೆ ಆಲೋಚನೆ ಮಾಡಿದ್ರೆ, ನೋಡಿರಿ ನಾವು ಯಾವಾಗಲೂ ಅದಕ್ಕೆ ಪಾಸಿಟಿವ್ ಒಳ್ಳೆಯದನ್ನು ಆಲೋಚನೆ ಮಾಡಬೇಕು, ಒಳ್ಳೆಯದನ್ನು ಧ್ಯಾನ ಮಾಡಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು. ಅವೇ ನಮ್ಮ ಕನಸುಗಳಲ್ಲಿ ಬರುತ್ತೆ. ಅಷ್ಟೇ ಹೊರತು ನಮ್ಮ ಭಾವನೆ, ನಮ್ಮ ಹೃದಯ ಕಮಲದಲ್ಲಿ ಭಾವನೆಗಳಲ್ಲಿ ಏನು ಮನಸ್ಥಿತಿ, ನಮ್ಮ ಮನಸ್ಥಿತಿ ಸೈಕಾಲಜಿಕಲಾಗಿ, ಮನೋಶಾಸ್ತ್ರ ಇದೆಯಲ್ಲ, ಸೈಕಾಲಜಿಕಲವಾಗಿ ನಾವು ಮಾನಸಿಕವಾಗಿ ಯಾವ ರೀತಿ ಭಾವನೆಗಳನ್ನು ನಮ್ಮ ಎಮೋಷ್ನಲಾಗಿ ನಾವು ಏನು ಇಟ್ಕೊಂಡಿರ್ತೀವಿ, ನಮ್ಮ ಭಾವನಾತ್ಮಕವಾಗಿ ನಾವು, ಅದೇ ನಮ್ಮ ಕನಸುಗಳಲ್ಲಿ ಬರೋದು ಹೆಚ್ಚಾಗಿ. ನೆನ್ಪಿಟ್ಕೊಳ್ಳಿ. ಯಾರ್ಯಾರೋ ಕಟ್ಟುಕತೆಗಳು ಕಟ್ತಾರೆ, ಪುನರ್ಜನ್ಮ, ಹಿಂದಿನ ಜನ್ಮ, ಮತ್ತೊಂದು ಜನ್ಮ ಅಂತ. ನಿಮಗೆ ಒಂದು ನಿಜ ಹೇಳ್ತೀನಿ ಕೇಳಿ. ನಾನು ಈ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಸಂಶೋಧನೆಯಲ್ಲಿ ನಾನು ಹೋಗಿದ್ದೀನಿ. ಸಾಕಷ್ಟು ಒಬ್ಬ ಒಳ್ಳೆಯ ತಜ್ಞ ಅಂದರೆ ಯೋಗಿಯಾಗಿ, ಒಬ್ಬ ಸಿದ್ಧ ಪುರುಷನಾಗಿ, ಒಬ್ಬ ವಿಜ್ಞಾನಿಯಾಗಿ, ಸಂಶೋಧಕನಾಗಿ ನಾನು ಸ್ವಯಂ ಎಲ್ಲವೂ ಸ್ವಂತ ಸಂಶೋಧನಾ ಕೇಂದ್ರ ಇಟ್ಕೊಂಡು ಬ್ಯಾಂಕಾಕ್, ಮಲೇಷ್ಯಾ, ಚೈನಾ ಅವ್ರ ಜೊತೆ ಶೇರ್ ಮಾಡಿಕೊಂಡು, ಹಾಗೆ ಇನ್ನೂ ಮೈಸೂರಲ್ಲೆಲ್ಲ ಕೆಲವು ಸೈನ್ಸ್ ಫೌಂಡೇಶನ್ಗಳು, ಡಾಕ್ಟ್ರುಗಳು, ವಿದ್ಯಾರ್ಥಿಗಳು, ವಿಜ್ಞಾನಿಗಳ ಜೊತೆ ನಾನು ಸಂಶೋಧನೆ ಮಾಡಿ ಇಷ್ಟೆಲ್ಲ ಮಾಡಿದರೂ ಕೂಡ ನಾನು ಇದಕ್ಕೆ ಮೂಲ ಪ್ರಾರಂಭ ಮಾಡಿದ್ದು ನಾನು ಕನಸುಗಳು ಪುನರ್ಜನ್ಮ ಕನಸುಗಳು 2000ನೇ ಇಸ್ವಿಗೆ ಇದು ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಅನಂತರ 5-6-7-8 ವರ್ಷಕ್ಕೆ ಸಂಶೋಧನಾ ಕೇಂದ್ರ ಮಾಡಿದೆ ಬೆಂಗಳೂರಲ್ಲಿ. ಅನಂತರ ಸಾಕಷ್ಟು ಹೋರಾಟ ಮಾಡಿದೆ, ಬೇರೆ ದೇಶದವ್ರ ಜೊತೆ ಎಲ್ಲ ಸಂಪರ್ಕ ಇಟ್ಕೊಂಡು ಸಂಶೋಧನೆ ಶುರು ಮಾಡಿದೆ. ಫಸ್ಟು ಕನಸುಗಳೇ ನಾನು ಸಂಶೋಧನೆ ಮಾಡಿದ್ದು. ಈ ವಿಚಾರ ಯಾಕೆ ಹೇಳಿದ್ನಂದರೆ, ನನಗೆ ಒಬ್ಬ ನಿನ್ನೆ ಕಾಲ್ ಮಾಡಿದ್ದ. ನಿನ್ನೆ 5 ತಾರೀಕು ಕಾಲ್ ಮಾಡಿದ್ದ ನನಗೆ. ನಿನ್ನೆ 5 ಕರೆಕ್ಟ್ ತಾರೀಕು 5 ನಿನ್ನೆ ಕಾಲ್ ಮಾಡಿದ್ದ. ನನಗೆ ಕನಸುಗಳು ಬರ್ತಾಯಿದೆ, ಇದು ಬರ್ತಾಯಿದೆ, ಸ್ವಲ್ಪ ಹೇಳಿ ಅಂತ. ಆಮೇಲೆ ಹೇಳಿದೆ, ಅಯ್ಯೋ ಹಿಂದ್ಗಡೆ ಒಂದು ವೀಡಿಯೋ ಹಾಕಿದ್ದೀನಿ ನೋಡಪ್ಪ, ವೀಡಿಯೋ ಹುಡ್ಕಪ್ಪ ಸಿಗುತ್ತೆ ಅಂತ. ಅವನು ಹುಡುಕಿ ಸಿಗಲಿಲ್ವಂತೆ. ಮತ್ತೆ ಕಾಲ್ ಮಾಡಿದ್ದ. ಸರಿ ಹೋಗಲಿ ಬಿಡಪ್ಪ, ಒಂದು ವೀಡಿಯೋ ಈಗ ನಿನಗೋಸ್ಕರ ಒಂದು ವೀಡಿಯೋ ಮಾಡಾಕ್ತೀನಿ ಕನಸುಗಳ ಬಗ್ಗೆ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇವತ್ತು 7 ತಾರೀಕು ವೀಡಿಯೋ ಮಾಡ್ತಾಯಿದ್ದೀನಿ. ಶುಕ್ರವಾರ 2025ನೇ ಇಸ್ವಿ ಫೆಬ್ರವರಿ ತಿಂಗಳು. ಓಕೆನಾ? ನೋಡಿ, ಕನಸುಗಳ ಬಗ್ಗೆ ನಿಮ್ಮ ಭಾವನೆಗಳು ಡೇನಲ್ಲಿ ಯಾವ ರೀತಿ ಇರುತ್ತೆ ಅದೇ ನೀವೇನೋ ಕೆಟ್ಟ ಕನಸು ಬಿದ್ದುಬಿಡ್ತು, ಏನೋ ಕಾಗೆ ಕಾಣಿಸ್ಕೊಳ್ತು, ಗೂಬೆ ಕಾಣಿಸ್ಕೊಳ್ತು, ದೆವ್ವ ಕಾಣಿಸ್ಕೊಳ್ತು, ಕತ್ತೆ ಕಾಣಿಸ್ಕೊಳ್ತು, ನರಿ ಕನಸಿನಲ್ಲಿ ಬಂತು, ಬಂಗಾರ ಕನಸಿನಲ್ಲಿ ಬಂತು, ದುಡ್ಡು ಕನಸಿನಲ್ಲಿ ಬಂತು, ಇನ್ನೇನೋ ಕನಸಿನಲ್ಲಿ ಬಂತು, ಬೆಂಕಿ ಹೊತ್ಕೊಂಡು ಉರಿತಾ ಇತ್ತು, ಬಾಂಬ್ ಹಾಕಿದ್ರು, ಆಕಾಶದಿಂದ ಏರೋಪ್ಲೇನ್ಗಳಿಗೆಲ್ಲ ಬಂದು ಮಿಲ್ಟ್ರಿ ವಾರ್ ಬಾಂಬ್ಗಳು ಹಾಕ್ತಿರ್ತಾರೆ. ಆ ಕನಸುಗಳಲ್ಲಿ ಅಲ್ಲಿ ಬಂದಿದೆ. ಯಾವುದೋ ಪಾಕಿಸ್ತಾನವರು, ಇನ್ನು ಚೈನಾನವರು ನಮ್ಮ ದೇಶದ ಮೇಲೆ ಬಾಂಬ್ಗಳು ಹಾಕ್ತಿರ್ತಾರೆ. ನಾವು ಓಡಿ ಹೋಗಿ ಎಲ್ಲೆಲ್ಲ ಹೊತ್ಕೊಳ್ಳೋದು ಕನಸಿನಲ್ಲಿ. ಅವ್ರು ಬಾಂಬ್ಗಳು ಹಾಕ್ತಿರ್ತಾರೆ ಮೇಲೆಯಿಂದ ಪ್ಲೇನ್ಗಳಲ್ಲಿ. ಅಂಥ ಕನಸುಗಳು ನನಗೆ ಜಾಸ್ತಿ ಬರೋದು. ನಮ್ಮ ದೇಶದ ಮೇಲೆ ದಾಳಿ ಮಾಡೋ ಕನಸುಗಳು. ಭಯ ನನಗೆ ಅವಾಗ. ಓಡಿ ಹೋಗೋದು, ಎಲ್ಲೋ ಹೊತ್ಕೊಳ್ಳೋದು. ಇನ್ನೂ ಕೆಲವರು ಸೈನಿಕರೇ ಕೆಳಗಡೆ ಇಳಿದ್ಬಿಟ್ಟು ಹುಡ್ಕಾಡ್ತಾ ಇರ್ತಾರೆ ನಮ್ಮನ್ನೆಲ್ಲ ಕೊಲ್ಲೋಕ್ಕೆ. ಆ ಥರ ಕನಸುಗಳೆಲ್ಲ ಬರುತ್ತೆ ನನಗೆ. ಗೊತ್ತಾಯ್ತಾ? ದುರಾದೃಷ್ಟ ಅಂದರೆ ನಾನೊಬ್ಬ ರಾಜ, ನನಗೊಂದು ಅರಮನೆ ಇದೆ, ನನಗೆ ರಾಣಿಯರಿದ್ದಾರೆ, ಈ ಥರ ಇದುವರೆಗೂ ನನಗೆ ಕನಸು ಬಂದಿಲ್ಲ. ನಾನು ದುರಾದೃಷ್ಟ. ಅದೆಷ್ಟೋ ಸಾರಿ ಆ ಥರ ಕಲ್ಪನೆ ಮಾಡ್ಕೊಂಡಿದ್ದೀನಿ. ಇಲ್ಲ. ಆದರೆ ನಿಜ ಜೀವನದಲ್ಲಿ ಸಣ್ಣ ಪುಟ್ಟ ಇವತ್ತೆಲ್ಲ ಏನು ನಡೀತಾ ಇದೆ, ಇಷ್ಟುವರೆಗೂ ಏನು ನಡೆದಿದೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಎಲ್ಲೆಲ್ಲಿ ನಾನಿದ್ದೀನಿ, ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ, ಯಾವ ರೀತಿ ಇದ್ದೀನಿ. 90% ನನ್ನ ಕನಸುಗಳಲ್ಲಿ ಬಂದಿದೆ. ನನ್ನ ಜೀವನದಲ್ಲಿ ನಾನು ನಡೆಯೋದು ಇವೆಲ್ಲ ಸಣ್ಣ ಪಣ್ಣ. ನಾನೇನು ಮಹಾರಾಜ ಆಗಲಿಲ್ಲ, ದೊಡ್ಡ ಇವನು ಪುಡಿಂಗ ಆಗಲಿಲ್ಲ. ಅಂಥದ್ದು ಯಾವುದೋ ಕನಸು ನನಗೆ ಬಂದಿಲ್ಲ. ಅಂಥದ್ದು ಯಾವುದೋ ಕೆಜಿಗಟ್ಟಲೆ ನನಗೇನು ಬಂಗಾರ ಸಿಕ್ಕಿಲ್ಲ, ಕಣ್ತಕ್ಕಂಥ ದುಡ್ಡು ಸಿಕ್ಕಿಲ್ಲ. ಅಮ್ಮ ಅಂದರೆ ಇಷ್ಟಿಷ್ಟ ಸಿಕ್ಕಿದೆ ಕನಸಿನಲ್ಲಿ. ಅವೇನು ನಿಜ ಜೀವನದಲ್ಲಿ ಸಿಕ್ಕಿಲ್ಲ ನನಗೆ. ಎಲ್ಲಿ ನಿಜ ಜೀವನದಲ್ಲಿ ನಾನು ಸಿಕ್ಕಿಲ್ಲ ರೀ. ಇದು ನಿಜ ಹೇಳ್ಬೇಕಂದ್ರೆ ಇದುವರೆಗೂ ನನಗೆ 500 ರೂಪಾಯಿ ಸಿಕ್ಕಿಲ್ಲ ಅಂತ ಅನ್ಕೋಬಿಡಿ. ನಿಜ ಜೀವನದಲ್ಲಿ 500 ರೂಪಾಯಿ ಸಿಕ್ಕಿಲ್ಲ ನನಗೆ ಇದುವರೆಗೂ. ಅಮ್ಮಂದರೆ 100 ರೂಪಾಯಿ ಸಿಕ್ಕಿರ್ಬೋದು, 10 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 1 ರೂಪಾಯಿ, ಇಂಥವೇ 5 ರೂಪಾಯಿ ಇಂಥವೇ ಸಿಕ್ಕಿರೋದು ನನಗೆ. ಅದು ಏನು ಜಾಸ್ತಿ ಇಲ್ಲ. ಗೊತ್ತಾಯ್ತಲ್ಲ? ಅದಕ್ಕೆ ಆಸೆ ಇಟ್ಕೋಬಾರ್ದು. ಆಸೆಯೇ ದುಃಖದ ಮೂಲ. ಒಂದು ವೇಳೆ ನಾವು ಇಟ್ಕೋಬೇಕಾ, ಭಗವಂತನ ಬಗ್ಗೆ ಧ್ಯಾನ ಮಾಡಿ, ಗುರುಗಳ ಬಗ್ಗೆ ಧ್ಯಾನ ಮಾಡಿ, ಒಳ್ಳೆ ವಿಚಾರಗಳ ಬಗ್ಗೆ ಧ್ಯಾನ ಮಾಡಿ. ಅವಾಗ ಒಂದು ವೇಳೆ ನಿಜ ಜೀವನದಲ್ಲಿ ಆಗಲಿ ಬಿಡ್ರಿ,
ನಮ್ಮ ಗಂಟೇನು ಹೋಗಬೇಕು. ನಾವು ಒಳ್ಳೆಯದನ್ನು ಸ್ಮರಣೆ ಮಾಡೋಣ, ಒಳ್ಳೆಯದನ್ನು ಆಲೋಚನೆ ಮಾಡೋಣ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋಣ, ಒಳ್ಳೆಯದ್ರ ಬಗ್ಗೆ ಅಧ್ಯಯನ ಮಾಡೋಣ, ಒಳ್ಳೆಯ ಗುರಿಗಳು ಇಟ್ಕೊಳ್ಳೋಣ. ಅವು ಕನಸಿನಲ್ಲಿ ಬರಲಿ ಬಿಡ್ರಿ, ನಮಗೇನಾಗಬೇಕು, ಇನ್ನೂ ಒಳ್ಳೆಯದಲ್ವಾ. ಕನಸಿನಲ್ಲೂ ಅದೇ ಇರುತ್ತೆ, ಮನಸ್ಸಿನಲ್ಲೂ ಅದೇ ಇರುತ್ತೆ, ನಿಜ ಜೀವನದಲ್ಲೂ ಅದೇ ಇರುತ್ತೆ, ಭಾವನೆಗಳಲ್ಲೂ ಅದೇ ಇರುತ್ತಲ್ವ. ಆವಾಗ ನಾವು ಮುಟ್ಟಬೇಕಾದ ಗುರಿನ ಬೇಗನೆ ಮುಟ್ತೀವಿ. ಅದೇ ಕೆಟ್ಟ ಕೆಟ್ಟ ಯೋಚನೆಗಳಿಟ್ಕೊಂಡು ಯಾರ್ಯಾರೋ ಶತ್ರುಗಳು, ಯಾರ್ಯಾರೋ ಅಯ್ಯಗಿರು, ಯಾರ್ಯಾರೋ ನೀಚ ನಿಕೃಷ್ಟ ಪೆಲಗಳು, ಅವ್ರನ್ನೆಲ್ಲ ಯಾಕೆ ನಾವು ತಲೆಯಲ್ಲಿ ಇಟ್ಕೋಬೇಕು. ಅವರೇ ಕನಸಿನಲ್ಲೂ ಬರ್ತಾರೆ ಶತ್ರುಗಳು, ಅವ್ರದ್ದೇ ಕಾಟ ಕನಸುಗಳು ಕೂಡ. ಅದಕ್ಕೆ ಯಾವತ್ತೂ ಕೆಟ್ಟವ್ರನ್ನ, ಕೆಟ್ಟದ್ದನ್ನು, ಕೆಟ್ಟ ವಿಚಾರಗಳನ್ನು, ಕೆಟ್ಟದ್ದು ರಕ್ತಪಾತ, ಇನ್ನೊಂದು ಹಿಂಸೆ, ಇವ್ಯಾವು ನಮ್ಮ ಮನಸ್ಸಿನಲ್ಲಿ ಬರೋದು. ಅದೇ ರಕ್ತಪಾತದ ಬಗ್ಗೆ ಸಿನಿಮಾಗಳು ನೋಡೋದು, ಸಿನಿಮಾಗಳು ಕೆಟ್ಟ ಕೆಟ್ಟ ಸಿನಿಮಾಗಳು ನೋಡಿ ಮಲ್ಕೊಬಿಡೋದು, ದೇವ್ಗಳ ಸಿನಿಮಾ ನೋಡಿ ಮಲ್ಕೊಬಿಡೋದು, ಏನೇನೋ ವಿಚಿತ್ರವಾದ ಸಿನಿಮಾಗಳನ್ನ ಮಾಡ್ಕೊಳ್ಳೋ, ಅವೇ ಕನಸಿನಲ್ಲಿ ಬರ್ತದೆ. ಆವಾಗ ಎದ್ದೆದ್ದೋ ಕೂತ್ಕೊಳ್ಳೋದು ಮನೆಗಳಲ್ಲಿ. ಒಬ್ಬೊಬ್ಬರೇ ಮಲ್ಕೊಳ್ಳೋಕೆ ಭಯ ಬೀಳ್ತಾರೆ ಹೆಣ್ಮಕ್ಳಂತೂ ಮನೆಗಳಲ್ಲಿ. ಯಾಕೆ? ಗಂಡು ಮಕ್ಕಳು ಅಷ್ಟೇ, ದೊಡ್ಡವರು ಅಷ್ಟೇ, ಒಬ್ಬೊಬ್ಬರೇ ಹುಚ್ಚ ಹೊಡ್ಕೊಬಿಡ್ತಾರೆ ರೀ, ಹುಚ್ಚ ಕನಸುಗಳಲ್ಲಿ ಬಂದರೆ ಹುಚ್ಚ ಹೊಡ್ಕೊಬಿಡ್ತಾರೆ. ಯಾರೋ ದೆವ್ಗಳು ಬಂದಿರ್ತವೆ, ಇಲ್ಲ ಭೂತಗಳು ಬಂದಿರ್ತವೆ ಕನಸಿನಲ್ಲಿ, ಅವಾಗ ಹುಚ್ಚ ಹೊಡ್ಕೋತಾರೆ. ಇಲ್ಲ ಯಾರೋ ಶತ್ರುಗಳು ಬಂದು ಕತ್ತಿ ತಗೊಂಡು ಕತ್ತರ್ಸಾಕೆ ಬರ್ತಾರೆ, ಇಲ್ಲೇನೋ ಶೂಲ ತಗೊಂಡು ಗನ್ ತಗೊಂಡು ಶೂಟ್ ಮಾಡೋಕ್ಕೆ ಬರ್ತಾರೆ, ಇಲ್ಲ ಇನ್ನೇನೋ ಹಂಗೆ ಭಯ ಬೀಳೋಂಥ ಕನಸುಗಳು ಬರ್ತವೆ. ಕಾರಣ ಏನು? ಇವರು ಮಲ್ಕೊಳ್ಳೋದಂಗೆ ತಿಳ್ಕೊಳ್ಳೋದಂಗೆ ಸಿನಿಮಾಗಳು ನೋಡೋದಂಗೆ. ಅದಕ್ಕೆ ಸಿನಿಮಾಗಳು ಯಾವ ಕಾರಣಕ್ಕೂ ಕೆಟ್ಟದ್ದು ನೋಡಬಾರ್ದು, ಕಥೆಗಳು ಓದಬಾರ್ದು. ಅಂಥವು ಯಾರನ್ನ ಹೇಳಕ್ಕೆ ಬಂದರೆ ಕಿವಿನಲ್ಲಿ ಕೇಳಬಾರ್ದು, ಎರಡೂ ಕಿವಿ ಮುಚ್ಕೊಬಿಡ್ರಿ. ಕೆಟ್ಟದ್ದು ಯಾವುದು ಕೇಳಿಸ್ಕೊಬೇಡಿ ದಯವಿಟ್ಟು, ಕೆಟ್ಟದ್ದು ಯಾವುದು ನೋಡಬೇಡಿ. ಯಾರನ್ನ ನಿಮ್ಗೆ ಹೇಳಕ್ಕೆ ಬರ್ತಾರೆ ಅವೆಲ್ಲ ಕೇಳಬೇಡಿ. ನಿಮ್ಗೆ ಏನು ಬೇಕಪ್ಪ ಒಳ್ಳೆಯದನ್ನ ಯೋಚನೆ ಮಾಡಿರಿ. ನಾನು ಬಂಗಾರದ ಬಗ್ಗೆ ಯೋಚನೆ ಮಾಡಿ ನಾನು ಬೇಡನಲ್ಲ, ದುಡ್ಡು ಬಗ್ಗೆ ಯೋಚನೆ ಮಾಡಿ ನಾನು ಬೇಡನಲ್ಲ, 2 ವೀಲರು 4 ವೀಲರು ಏರೋಪ್ಲೇನ್ ಹೆಲಿಕಾಪ್ಟರ್ ರಾಕೆಟ್ ಬಗ್ಗೆ ಯೋಚನೆ ಮಾಡಿ ನಾನು ಬೇಡನಲ್ಲ. ಒಳ್ಳೆ ಹೋಟೆಲ್ ಮಾಡಬೇಕಾ, ಕಾರ್ ತೊಗೋಬೇಕಾ, ಕಂಪ್ನಿ ಮಾಡಬೇಕಾ, ಆಫೀಸ್ ಮಾಡಿ ಕೆಲಸಕ್ಕೆ ಸೇರಬೇಕಾ, ಎಕ್ಸಾಮ್ ಬರಿಬೇಕಾ, ಅದ್ರ ಬಗ್ಗೆ ಯೋಚನೆ ಮಾಡಿರಿ. ಕೆಟ್ಟವ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ, ದೆವ್ಗಳ ಬಗ್ಗೆ ಯೋಚನೆ ಮಾಡಬೇಡ್ರಿ, ಅಂಥ ಸಿನಿಮಾಗಳು ನೋಡಬೇಡ್ರಿ. ಗೊತ್ತಾಯ್ತಲ್ಲ? ಅದಕ್ಕೆ ಒಳ್ಳೆ ಗುರುಗಳ ವೀಡಿಯೋ ನೋಡಿ, ಪ್ರಾಮಾಣಿಕವಾಗಿರೋರು ಗುರುಗಳ ವೀಡಿಯೋಗಳು ನೋಡಿ, ಒಳ್ಳೆಯದ್ರ ಬಗ್ಗೆ ತಿಳ್ಕೊಳ್ಳಿ. ಒಳ್ಳೆಯದ್ರ ಬಗ್ಗೆ ಅತಿಯಾಗಿ ಓದಬೇಡಿ, ಅತಿಯಾಗಿ ಯಾವುದು ನೋಡಬೇಡಿ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅತಿಯಾಗಬಾರ್ದು. ಈಗ ಗೊತ್ತಾಯ್ತಲ್ಲ? ಈಗ ಅರ್ಥಾಯ್ತಾ? ಕನಸುಗಳ ಬಗ್ಗೆ ಕ್ಲಾರಿಟಿ ಬಂತಲ್ಲ? ನಿಮ್ಮ ಭಾವನೆಗಳು ಹೆಂಗಿರುತ್ತೆ ಹಂಗೆ ಕನಸುಗಳು ಬರುತ್ತೆ. ಕನಸುಗಳಲ್ಲಿ ಬಂದಿದ್ದು ಕೆಲವ್ರಿಗೆ 90% ನಿಜ ಜೀವನದಲ್ಲಿ ನಡೆಯುತ್ತೆ, ಹಾಗಂತ ಎಲ್ಲರಿಗೂ ನಡೆಯಲ್ಲ. ಆದರೆ ಯಾವ್ಯಾವ ಮಟ್ಟದಲ್ಲಿ ಕನಸುಗಳು ಬಿದ್ದರೆ ಹೆಂಗಿರುತ್ತೆ ಅಂತ ಹೇಳಿದ್ದೀನಿ. ಗೊತ್ತಾಯ್ತಲ್ಲ? ಓಕೆ ಅವರೇ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಸುಂದರ ಸ್ವಪ್ನಗಳು ನಿಜ ಜೀವನದಲ್ಲಿ ಸತ್ಯ ಆಗಲಿ. ನಿಮ್ಮ ಸುಂದರ ಸ್ವಪ್ನಗಳು ನಿಜ ಜೀವನದಲ್ಲಿ ನಿಜ ಆಗಲಿ. ಅಂದರೆ ನಿಮ್ಮ ಸ್ವೀಟ್ ಡ್ರೀಮ್ಸ್ ನಿಮ್ಮ ಗುರಿಯನ್ನು ನಿಜ ಜೀವನದಲ್ಲಿ ಮುಟ್ಟಿಸ್ಲಿ. ಇಷ್ಟನ್ನು ನಾನು ಬಯಸ್ತೀನಿ. ನನ್ನ ಆಶೀರ್ವಾದ ನಿಮಗಿರಲಿ. ಈ ವಿಡಿಯೋ ದೊಡ್ಡದಾಗ್ತಾಯಿದೆ. ನಿಮ್ಮ ಯಾವಾಗಲೂ ಸುಂದರ ಸ್ವಪ್ನಗಳನ್ನು ಕಾಣ್ರಿ, ನಿಜ ಜೀವನದಲ್ಲಿ ಅವುಗಳನ್ನು ನಿಜ ಮಾಡ್ಕೊಳ್ಳಿ. ಆ ಗುರಿ ಮುಟ್ಟಿ, ಆ ಅದೃಷ್ಟ ನಿಮ್ಗೆ ಸಿಗಲಿ. ನಿಮ್ಮ ಮೊದಲು ನಿಮ್ಗೆ ಒಳ್ಳೆಯದಾಗಲಿ, ನೀವು ಒಳ್ಳೆಯವರಾಗಿರಿ, ನಿಮ್ಗೆ ಒಳ್ಳೆಯದಾಗಲಿ. ಇನ್ನೂ ಯಾರ್ಯಾರು ಒಳ್ಳೆಯವರಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ನಿಮ್ಮಿಂದ ಸಹಾಯ ಸಿಗಲಿ, ನಿಮಗೊಂದು ಒಳ್ಳೆಯ ಹೆಸರು ಬರಲಿ. ಕನಸುಗಳನ್ನು ಒಳ್ಳೆಯ ಕನಸುಗಳನ್ನು, ಸ್ವೀಟ್ ಡ್ರೀಮ್ಸನ್ನು ನಿಜ ಮಾಡ್ಕೊಳ್ಳಿ. ಅದಕ್ಕಾಗಿ ಗುರು ದೈವ ಆಶೀರ್ವಾದ ಬೇಕು. ನೀವು ಪುಣ್ಯ ಕರ್ಮಗಳನ್ನು ಮಾಡಬೇಕು. ಓಕೆನಾ? ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ಮುಂದಿನ ವಿಡಿಯೋಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರ ಅಂದಮೇಲೆ ಇಲ್ಲಿ ಕೂತ್ಕೊಂಡು ಇಂಟ್ರೆಸ್ಟ್ ಆಗಿ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿದರೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಅದು ಫಲ ಸಿಗುತ್ತೆ, ಲೈಕ್ ಮಾಡಿದ್ರಲ್ವ. ಅದಕ್ಕೆ ಎಲ್ಲ ವೀಡಿಯೋಗಳು, ನೀವು ನೋಡಿದ ವೀಡಿಯೋಗಳು ಲೈಕ್ ಮಾಡೋದು ಮರಿಬೇಡಿ. ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ನನ್ನ ಹಿಂದಿನ ಸಾಕಷ್ಟು ಒಳ್ಳೆಯ ವೀಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋಕ್ಕೆ, ಒಳ್ಳೆಯ ಮಾರ್ಗ ತೋರಿಸ್ಲಿಕ್ಕೆ, ನಿಮಗೆ ಮನಸ್ಸಿನ ದುಃಖಗಳು ನಾಶ ಆಗಲಿಕ್ಕೆ, ನಿಮ್ಮ ಸಮಸ್ಯೆಗಳು ಗೊಂದಲಗಳು ನಿವಾರಣೆ ಆಗಲಿಕ್ಕೆ ನನ್ನಲ್ಲಿ ಸಾಕಷ್ಟು ವೀಡಿಯೋಗಳಿದ್ದಾವೆಲ್ಲ ನೋಡಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಸರಿನಾ? ನಿಮ್ಗೆ ಯಾವಾಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.